ಸತ್ಯ ಏನಾಯ್ತು ನಿನಗೆ? ಸತ್ಯ ಏನಾಯ್ತು? ಸತ್ಯ ಏನಾಯ್ತು? ಅಮ್ಮ ವಾಸುಕಿ ಸತ್ತೋಗ್ಬಿಟ್ಲಮ್ಮ. ಅಮ್ಮ ವಾಸುಕಿ ಸತ್ತೋಗ್ಬಿಟ್ಲಮ್ಮ. ಅಣ್ಣ ಏನಾಗ್ತಿದೆ ಅಣ್ಣ ನಿಂಗೆ? ಅಣ್ಣ ಏನಾಯ್ತಣ್ಣ? ನಿನ್ನನ್ ಬಿಟ್ಟು ನಾನು ಬೇರೆ ಯಾರನ್ನ ಮದುವೆ ಆಗಲ್ಲ. ಸತ್ಯ ಸತ್ಯ ಅಮ್ಮ ಯಾರು ಅಂತ ಹೆದರ್ಕೋಬೇಡ, ಅವಳು ನನ್ನ ಕ್ಲಾಸ್ಮೇಟ್. ಏನ್ ಮಮತಾ, ಏನ್ ವಿಷಯ? ಏನ್ ದಿಢೀರಂತ ನಮ್ಮನೆಗೆ ಬಂದ್ಬಿಟ್ಟಿದ್ಯಾ? ಇಟ್ ಈಸ್ ರಿಯಲಿ ಸರ್ಪ್ರೈಸಿಂಗ್. ಸತ್ಯ, ನಿಮ್ಗೊಂದು ಬ್ಯಾಡ್ ನ್ಯೂಸ್ ಹೇಳ್ಬೇಕಾಗಿದೆ. ನೀವು ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು. ಆದ್ರೆ ಅದನ್ನ ಹೇಗೆ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಬಟ್ ಐ ಹ್ಯಾವ್ ಟು ಸೇ ದಟ್. ವಿಷಯ ಏನು ಅಂತ ನಿಮ್ಗೆ ಹೇಗೆ ತಿಳಿಸಿ ಹೇಳೋದು? ಏನ್ ವಿಷಯ ಹೇಳು ಮಮತಾ. ವೈ ಆರ್ ಯು ಹೆಸಿಟೇಟಿಂಗ್? ನಿಮ್ಮ ಮನಸ್ಸನ್ನ ನೀವು ಗಟ್ಟಿ ಮಾಡ್ಕೋಬೇಕು. ವಾಸುಕಿ ಆಕ್ಸಿಡೆಂಟ್ನಲ್ಲಿ ತೀರೋದ್ಲು. ಸತ್ಯ ಏನಾಯ್ತಪ್ಪ? ಏನಾಯ್ತು ಸತ್ಯ? ಏನಾಯ್ತು ಹೇಳೋ? ಏನಾಯ್ತು? ಯಾಕೆ ಅಳ್ತಿದೀಯಾ? ಏನಾಯ್ತು? ಅಯ್ಯೋ ದೇವ್ರೇ. ಸತ್ಯ ಏನಾಯ್ತು? ಸರಿಯಾಗಿ ಹೇಳೋ ಸತ್ಯ. ರಘು, ನಾನೆಷ್ಟೋ ಕೇಸುಗಳನ್ನ ಅಟೆಂಡ್ ಮಾಡಿದ್ದೀನಿ. ಆದ್ರೆ ಈ ಸತ್ಯ ಇಷ್ಟು ಬೇಗ ಕ್ಯೂರ್ ಆಗಿದ್ದನ್ನ ಕಂಡ್ರೆ ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ಅದೇ ಸಮಯದಲ್ಲಿ ಅವನ ತಾಯಿ ತಂಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದನ್ನ ನೆನೆಸ್ಕೊಂಡ್ರೆ ರಿಯಲಿ ಐ ಕಾಂಟ್ ಟಾಲರೇಟ್ ಮೈಸೆಲ್ಫ್. ಡಾಕ್ಟರ್, ನನಗೂ ಆ ವೇದನೆ ತಡ್ಕೊಳಕ್ ಆಗ್ತಿಲ್ಲ. ಆದ್ರೆ ಸತ್ಯ ವೇದನೆನ ಹೇಗ್ ತಡ್ಕೊಂಡಿದ್ದಾನೆ ಅಂತ ಗೊತ್ತಿಲ್ಲ. ಸತ್ಯಾಗೆ ಒಳ್ಳೆ ಬುದ್ಧಿ ಇದೆ. ಪ್ರಪಂಚ ಏನು ಅಂತ ಎಲ್ಲ ಅವನಿಗೆ ಗೊತ್ತಿದೆ. ಇದನ್ನ ತಡ್ಕೊಳ್ಳೋ ಶಕ್ತಿನ ಆ ದೇವರೇ ಅವನಿಗೆ ಕೊಡಬೇಕು ಅಷ್ಟೇ. ಸತ್ಯನ ಇನ್ಮುಂದೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಡಾಕ್ಟರ್, ನನ್ ಪ್ರಾಣ ಇರೋವರೆಗೂ ಸತ್ಯನ ನಾನ್ ನೋಡ್ಕೊಳ್ತೀನಿ. ಆದರೆ ದಯವಿಟ್ಟು ಒಂದು ವಿಷಯನ ಮಾತ್ರ ಜ್ಞಾಪಕದಲ್ಲಿ ಇಟ್ಕೋಬೇಕು. ಅವನಿಗೆ ಯಾವುದೇ ಕಾರಣಕ್ಕೆ ಟೆನ್ಷನ್ ಆಗದ ಹಾಗೆ ನೋಡ್ಕೋಬೇಕು. ಇಲ್ಲ ಅಂದ್ರೆ ಈ ಪ್ರಾಬ್ಲಮ್ ಮತ್ತೆ ರಿಪೀಟ್. ಡಾಕ್ಟರ್, ಸತ್ಯ ನನ್ಗೆ ಫ್ರೆಂಡ್ ಮಾತ್ರ ಅಲ್ಲ, ನನ್ನ ಒಡ ಹುಟ್ಟಿ ತಮ್ಮನ್ ಸಮಾನ. ಅವನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಐ ವಿಲ್ ಟೇಕ್ ಕೇರ್. ಪ್ರೀತಿ ಸುಳ್ಳು, ಪ್ರೇಮ ಸುಳ್ಳು, ಈ ಪ್ರಪಂಚನೇ ಸುಳ್ಳು. ವಾಸುಕಿ ಊರಿಗೆ ಹೋಗಿದ್ದೇನೋ ನಿಜ, ಆದ್ರೆ ಅವ್ರ ಸತಿ ಸುಳ್ಳು, ಎಲ್ಲ ಸುಳ್ಳು. ವಾಸುಕಿ ಊರಿಗೆ ಹೋಗಿದ್ದು ನಿಜ. ಊರಿಗೆ ಹೋಗಿದ್ದು ಅವಳ ಮಾವನ ಮದುವೆ ಆಗಕ್ಕೆ.
ನನಗೆ ಮೋಸ ಮಾಡಕ್ಕೆ ಹಾಯ್ ಸತ್ಯ. ಏನಾಯ್ತು ಸತ್ಯ? ಯಾಕೊಂಥರ ಇದೆಯಾ? ನಿನ್ಗೇನ್ ತಲೆ ಕೆಟ್ಟಿದ್ಯಾ? 2 ದಿವಸದ ಕಾಲೇಜಿಗೆ ಬೇರೆ ಬಂದಿಲ್ಲ. ನನ್ ಮೇಲೆ ನಿನ್ ಕೋಪನಾ? ನಿನ್ನ ಮೇಲೆ ನನಗೆ ಯಾಕಮ್ಮ ಕೋಪ? ಖಂಡಿತ ನನ್ನ ಕೋಪ ಇಲ್ಲ. ಬಡವನಾದ ನನಗೂ ಶ್ರೀಮಂತರ ಮಗಳಾದ ನಿನಗೂ ಮದುವೆ ಆಗುತ್ತೇನಮ್ಮ. ಅದನ್ನ ನೆನೆಸ್ಕೊಂಡ್ರೇನೆ ನನಗೆ ತುಂಬಾ ಭಯ ಆಗುತ್ತೆ. ಅದಕ್ಕೆ ನಾನು ನಿನ್ನ ನೋಡೋದಕ್ಕೆ ಕಾಲೇಜಿಗೆ ಬರಲಿಲ್ಲ. ಯಾಕೆ ಸತ್ಯ ಈ ತರ ಮಾತಾಡ್ತಾ ಇದೀಯಾ? ಈ ಪ್ರಪಂಚದಲ್ಲಿ ನಾನು ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ. ಯಾರು ಅಡ್ಡ ಬಂದ್ರು ನಾನು ನಿನ್ನನ್ನು ಬಿಡಲ್ಲ. ಐ ಪ್ರಾಮಿಸ್. ಇದು ಸತ್ಯ ಸತ್ಯ ಸತ್ಯ. ವಾಸುಕಿ ನನ್ನ ಏಮಾರ್ಸ್ಬಿಟ್ಲು. ಹೌದು ಹೌದು, ವಾಸುಕಿ ನನ್ನ ಏಮಾರ್ಸ್ಬಿಟ್ಲು. ಯಾಕೆ 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 ನನ್ನ ಏಮಾರ್ಸಿದ್ಲು? ವಾಸುಕಿ, ನೀನ್ ನನಗೆ ಮೋಸ ಮಾಡ್ಬಿಟ್ಟೆ. ನನ್ನ ತಾಯಿ ತಂಗಿ ನಾನು ಸಾಯಿಸ್ಬಿಟ್ಟೆ. ನನ್ನ ಬಾಳನ್ನೇ ಹಾಳು ಮಾಡ್ಬಿಟ್ಟೆ. ಮೋಸ ಮಾಡ್ಬಿಟ್ಟೆ ವಾಸುಕಿ. ವಾಸುಕಿ, I kill you. ನೀನ್ ನನಗೆ ಮೋಸ ಮಾಡ್ಬಿಟ್ಟೆ. ನನ್ನನ್ನ ಹಾಳು ಮಾಡ್ಬಿಟ್ಟೆ. ನಾನು ನಿನ್ನ ಸಾಯಿಸ್ಬಿಡ್ತೀನಿ. ನೀನ್ ಮದುವೆ ಮುಂಚೆ ನೀನ್ ಸಾಯ್ಬೇಕು. ನೀನ್ ಸಾಯ್ಲೇಬೇಕು. ನಾನು ಕೊನೆ ಮಾಡ್ತೀನಿ. ನಿನ್ನ ನಾನು ಸಾಯಿಸ್ತೀನಿ. ಮಗನೇ, ಪ್ರೀತಿ ಮಾಡ್ತೀಯೇನೋ? ಪ್ರೀತಿ ಮಾಡೋದ್ರಿಂದ ಏನ್ ಸಿಗುತ್ತೆ ಗೊತ್ತೇನೋ ನಿನಗೆ? ಇಲ್ಲೋಡು, ಪ್ರೀತಿ ಮಾಡಿದವನು ಕಸದ ತೊಟ್ಟಿ ಹತ್ರ ಬಿದ್ದಿದ್ದಾನೆ. ಪ್ರೀತಿ ಅಂತ ಪ್ರೀತಿ ನಡೆಯವರೆಗೆ. ವಾಸುಕಿ ಓ ಬಂದ್ಯಾ ಅಮ್ಮ? ಮಾವ, ಇದು ಸ್ವಲ್ಪ ಓಡ್ಕೊಡ್ತೀರಾ? ಫ್ಲೈಟಿಗೆ ಟೈಮ್ ಆಯ್ತು, ಬೇಗ ಲಗ್ನ ಪತ್ರಿಕೆಗೆ ಅರ್ಶನ ಕುಂಕುಮ ಇಡಮ್ಮ.
ಪ್ಲೀಸ್ ಹಳೆದನ್ನೆಲ್ಲ ಮರೆತು ಹೊಸ ಮನುಷ್ಯನಾಗ ಬಾಳೋದಕ್ಕೆ ಪ್ರಯತ್ನ ಪಡು. ನೀನು ನನ್ನ ಜೊತೆಗೆ ಬಂದು ನನ್ನ ಬಿಸ್ನೆಸ್ನಲ್ಲಿ ಜಾಯ್ನ್ ಆಗು. ಇನ್ನು ಸ್ವಲ್ಪ ದಿವಸದಲ್ಲೇ ಫಾರಿನ್ಗೆ ಹೋಗೋ ಚಾನ್ಸ್ ಇದೆ. ಇಬ್ಬರು ಅಲ್ಲೇ ಹೋಗಿ ಸೆಟ್ಲ್ ಆಗ್ಬಿಡೋಣ. ನನ್ನ ಜೀವನದಲ್ಲಿ ನಡೆದಿರೋದೆಲ್ಲ ನಿನಗೆ ಗೊತ್ತಿದ್ರು ನನ್ನೆಲ್ಲ ಮರೆಯೋದಕ್ಕೆ ಹೇಳ್ತೀಯಾ? ನಾನು ಯಾವ್ದನ್ನ ಮರೀಲಿ? ಅವಳು ಪ್ರೀತಿ ಮಾಡಿದ್ದನ್ನು ಮರೆಯೋದಕ್ಕೆ ಹೇಳ್ತೀಯಾ? ಅವಳಿಂದ ನಾನು ಹುಚ್ಚಾಸ್ಪತ್ರೆ ಸೇರಿದ್ದಲ್ಲ ಅದನ್ನ ಮರಿಲ್ಲ? ಯಾವ ಪಾಪನು ಮಾಡದೇ ಇರೋ ನನ್ನ ತಾಯಿ ತಂಗಿ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ ಅದನ್ನ ಮರೆಯೋದಕ್ಕೆ ಹೇಳ್ತೀಯಾ? ನೀನೇ ಹೇಳು, ನಾನು ಯಾರಿಗೋಸ್ಕರ ಬಾಳ್ಲಿ? ನೀನು ಅದನ್ನ ತಿಳಿಸು, ನಾನೆಲ್ಲ ಮರ್ತು ಬಿಡ್ತೀನಿ. ಆಲ್ ರೈಟ್, ಸ್ವಲ್ಪ ಸಮಯ ಆದರೂ ನಿನ್ನ ಮೈಂಡನ್ನ ಫ್ರೀ ಮಾಡ್ಕೊ. ನಾನು ಅವಳನ್ನು ಸಾಯಿಸಿದ ಮೇಲೇನೆ ನನ್ನ ಮೈಂಡ್ ಫ್ರೀ ಆಗೋದು. ನಾನು ಈಗಲೇ ಅವಳು ಪತ್ರ ಬರೀತೀನಿ. ನಮಸ್ಕಾರ ಮಾವ. ನೀನ್ ಹೀಗ್ ಬಂದು ಹೋಗೋರಿಗೆಲ್ಲ ನಮಸ್ಕಾರ ಮಾಡ್ತಾ ಇದ್ರೆ ನಿನ್ ಸೊಂಟ ನೋವಾಗುತ್ತೆ ಅಷ್ಟೇ. ಕೇಳ್ಕೊಮ್ಮ ಐಡಿಯಾ ಇವ್ರ ಹತ್ರ. ಆಂಟಿ, ನಾನು ನಿಮ್ಮ ಹತ್ರ ಕೇಳ್ತೀನಿ, ನೀವು ಅಂಕಲ್ ಹತ್ರ ಕೇಳಿ ನನಗೆ ಹೇಳಿ. ಬನ್ನಿ. ವಾಸುಕಿ, ಏನಾದ್ರೂ ರೆಡಿ ಇದ್ರೆ ಕೊಡ್ತೀಯಾ? ಆಯ್ತು ಅಂಕಲ್, ನೀವು ಸ್ನಾನ ಮಾಡ್ಕೊಂಡು ಬನ್ನಿ. ಅಂಕಲ್ ಒಂದು ನಿಮಿಷ ಬಂದೆ. ಅಯ್ಯಯ್ಯೋ, ಯಾಕೆ ಮಗು ಇಷ್ಟ ಅಳ್ತಾ ಇದೆ? ಕೊಡು ನನ್ನ ಹತ್ರ. ಓಕೆ ಚಿನ್ನು, ನೋಡಮ್ಮ. ಪ್ರದೀಪ್ ಎಲ್ಲ ಕೆಲಸ ಆಯ್ತಿಲ್ಲಪ್ಪ. ಎಲ್ರಿಗೂ ಪತ್ರಿಕೆ ಕೊಟ್ಟಿದ್ದಾಯ್ತಾ? ಅಂದ ಹಾಗೆ ನೀನ್ ಯಾವಾಗಿಂದ ರಜಾ ಹಾಕ್ತಿದ್ಯಾ? ಸಿಬಿಐ ಆಫೀಸರ್ಗೆ ಎಲ್ಲಿಂದ ರಜಾ ಸಿಕ್ಕುತ್ತೆ? ತಾಳಿ ಕಟ್ಟುವಾಗ VIP ಫೋನ್ ಮಾಡಿದ್ರು ಹೋಗ್ಲೇಬೇಕಾಗುತ್ತೆ. ಮಹಾಲಕ್ಷ್ಮಿ ಅಂತ ಹೆಣ್ಣನ್ನ ಹೋಗಿ ಹೋಗಿ ಪೊಲೀಸ್ನವ್ರಿಗೆ ಕೊಡ್ತಾರೇನಮ್ಮ? ಮಸ್ಕಿ, ನಿಮ್ಗೊಂದು ಲೆಟರ್ ಇದೆ. ಇದನ್ನ ಪ್ರದೀಪ್ಗೆ ಕೊಟ್ಬಿಡು. ಪ್ರದೀಪ್ ನಿಮ್ಗೆ ಉಡ್ಬಿದ್ದು. ಒಂದು ನಿಮಿಷ ಬಂದೆ. ಹೋಗ್ಬಾ. ಏನೋ ಇಂಪಾರ್ಟೆಂಟ್ ವಿಷಯ ಇರಬೇಕು. ಏನಪ್ಪ ಪ್ರದೀಪ್, ಏನ್ ವಿಷಯ? ಯಾರು ಬರ್ದಿರೋ ಪತ್ರ ಇದು? ವಿಷಯ ಏನಿಲ್ಲ ಮಾವ, ಯಾರೋ ವಾಸ್ಕಿ ಫ್ರೆಂಡ್ ಬರ್ದಿದ್ದಾರೆ, ನಾಳೆ ಬರ್ತಾರಂತೆ. ಕಾರ್ ರೆಡಿ ಮಾಡಿ ಕಳ್ಸ್ಕೊಡಕ್ ಹೇಳಿದ್ದಾರೆ ಅಷ್ಟೇ. ಓ, ನೀನ್ ಇಲ್ಲಿದ್ಯಾ? ತಗೋ ವಾಸ್ಕಿ, ಯಾವನ ಹುಚ್ಚ ನಿನ್ಗೆ ಬರ್ದಿರೋ ಲೆಟ್ರು, ನೀನೇ ಓದು. ಚಿನ್ನು, ತಗೋ, ಮಗುಗೆ ಚೆನ್ನಾಗಿ ಮೈಯೊರ್ಸು. ಟಾಟಾ. ನನ್ನನ್ನು ಪ್ರೀತಿಸೋ ಥರ ನಾಟಕಾಡಿ ಈಗ ಬೇರೆ ಒಂದ್ ಜೊತೆ ಮದುವೆ ಆಗ್ತಾ ಇದೆಯಾ? ನಾನು ಮದುವೆಗೆ ಮುಂಚೆ ಖಂಡಿತ ನಿನ್ನನ್ನು ಸಾಯಿಸ್ತೀನಿ. ಇದು ಸತ್ಯ ಸತ್ಯ ಸತ್ಯ. ಪ್ರದೀಪ್, ಪ್ರದೀಪ್, ಯಾರು ಬರ್ತಿರ್ಬೋದು ಈ ಲೆಟ್ರು? ಯಾರು ಬರ್ದಿರ್ಬೋದು? ಯಾರೋ ನಿನ್ ಹುಚ್ಚ ಫ್ರೆಂಡೇ ಬರ್ದಿರ್ಬೇಕು. ಡೋಂಟ್ ವರಿ, ಹೇಗಿದ್ದು ಮದುವೆಗೆ ಬರ್ತಾರಲ್ಲ, ಆಗ ನೀನೇ ವಿಚಾರಿಸ್ಕೋ. ಸರಿ, ಹಾಗಾದ್ರೆ ಈ ಲೆಟರ್ ನಿಮ್ಮ ಹತ್ರನೇ ಇಟ್ಕೊಂಡಿರಿ. ನಂಗೆ ಸ್ವಲ್ಪ ಒಳಗೆ ಕೆಲಸ ಇದೆ, ಬರ್ತೀನಿ. ಏನೋ ಎಣ್ಣೆ ಸಾಕಾಗ್ಲಿಲ್ವಾ? ಇನ್ನು ಸ್ವಲ್ಪ ಬೇಕಾ? ಗೆಟ್ ಸಮ್ ಬೇರೆ ಏನು ಸರ್? ಇನ್ನೊಂದು ಕೊಟ್ರೆ ಬಿಸ್ಕಿಟ್ ತಗೊಂಡ್ ಬಾ. ಆಯ್ತು ಸರ್. ಸತ್ಯ, ಸತ್ಯ, ಸತ್ಯ ಅಲ್ಲಮ್ಮ, ಅಲ್ಲಿದೆ ನೋಡಿ. ಏ ಸತ್ಯ, ಏನೋ ರಘು ಇದು? ಬೆಳಗ್ಗೆನೆ ಕುಡಿದ್ಬಿಟ್ಟು ಬಂದ್ಬಿಟ್ಟಿದೆಯಲ್ಲ? ಏಯ್, ನಮ್ಮ ಥರ ಜೀವನದಲ್ಲಿ ಮುಂದೆ ಬರೋದಕ್ಕೆ ಪ್ರಯತ್ನ ಪಡೋರಿಗೆ ಈ ಅಭ್ಯಾಸ ಇರ್ಕೊಳ್ತು ಕಣೋ.
ರಘು, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನಿಮ್ ತಾಯಿ ದೇವ್ರ ಥರ. ಅವ್ರಿಗೆ ವಯಸ್ಸಾದ್ರೂ ಕಷ್ಟಪಟ್ಟು ನೀನು ದುಡ್ಡು ಕಳಿಸ್ತಾ ಇದ್ದಾರೆ. ನೀನ್ ಮುಂದಕ್ಕೆ ಬರ್ಬೇಕು ಅಂತ ಅವ್ರ ಆಸೆ ಪಡ್ತಾರೆ ಕಣೋ. ಅವ್ರ ಆಸೆ ಪೂರೈಸೋದು ನಿನ್ ಕರ್ತವ್ಯ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಕುಡಿಯೋ ಅಭ್ಯಾಸ ಬಿಟ್ಬಿಡು. ಏನೋ ಮಾಡೋ ಸತ್ಯ, ನಮ್ಮಮ್ಮ ಊರಲ್ಲಿ ಕಷ್ಟಪಟ್ಟು ನಾನು ಸ್ವಲ್ಪ ದುಡ್ಡು ಕಳಿಸ್ತಾ ಇದ್ದಾರೆ. ಜೊತೆಗೆ ನೀನ್ ಬೇರೆ ಪಾರ್ಟ್ ಟೈಮ್ ಕೆಲಸ ಮಾಡಿ ನೀನ್ ತಾಯಿ ತಂಗಿನೂ ನೋಡ್ಕೊಂಡು ನನಗೂ ಎಲ್ಲಾ ಸೌಕರ್ಯ ನೋಡ್ತಾ ಇದೀಯಾ. ಈ ನೋವನ್ನೆಲ್ಲ ಮರೆಯೋಕೆನೆ ನಾನು ಕುಡಿಯೋದು. ಅದಕ್ಕೆ ಹೇಳ್ತಾ ಇದ್ದೇನೆ ರಘು, ದಯವಿಟ್ಟು ಈ ಕುಡಿಯೋ ಅಭ್ಯಾಸ ಬಿಟ್ಬಿಡು. ನಿನ್ ತಾಯಿಗೆ ನಿನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ನೆಕ್ಸ್ಟ್ ಟೈಮ್ ಏನಾದ್ರೂ ನಾನು ನೀನ್ ಕುಡಿಯೋದು ನೋಡಿದ್ರೆ ಬೆಂಡೆತ್ಬಿಡ್ತೀನಿ ನೋಡು. ಒಂದ್ ಸಮಯದಲ್ಲಿ ಕುಡಿಬೇಡ ಅಂತ ನನಗ್ ಬುದ್ಧಿವಾದ ಹೇಳ್ತಿದ್ ನೀನು, ಇವಾಗ ಇಷ್ಟೊಂದು ಕುಡಿಯೋದು ನೋಡಿದ್ರೆ ನನ್ನಿಂದ ತಡ್ಕೊಳಕ್ ಆಗಲ್ವೋ? ಬನ್ನಿ ಸರ್, ಸ್ವಲ್ಪ ಹೆಲ್ಪ್ ಮಾಡಿ. ಕೂಲ್ ಡೌನ್ ಸತ್ಯ. ಸತ್ಯ, ನೀನ್ ಅವಾಗ ಅಪ್ಸೆಟ್ ಮಾಡ್ಕೊಳ್ಳೋದು ನೋಡಿದ್ರೆ ನನಗೆ ತುಂಬಾ ಭಯ ಆಗುತ್ತೆ ಕಣ. ಯಾವುದೇ ಕಾರಣಕ್ಕೂ ನಿನ್ನ ದೂರ ಮಾಡ್ಕೊಳ್ಳೋಕೆ ನಿಜವಾಗ್ಲೂ ನಾನು ಇಷ್ಟಪಡಲ್ಲ ಕಣ. ಸತ್ಯ, ನಿನ್ನಿಂದ ನಾನು ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಆದೆ. ನಿನ್ನಿಂದನೇ ನಾನೊಬ್ಬ ದೊಡ್ಡ ಮನುಷ್ಯನಾದೆ. ನೀನೇ ನನ್ನ ಬಾಳಿನ ದೇವರು ಕಣ. ದಯವಿಟ್ಟು ನನ್ನ ಮಾತನ್ನು ಕೇಳು. ನಿನ್ನ ಮನಸ್ಸನ್ನ ಬದಲಾಯಿಸಿ ಹೊಸ ಮನುಷ್ಯನ ಬಾಳೋದಕ್ಕೆ ಪ್ರಯತ್ನ ಪಡು. ಹೇ ಸತ್ಯ, ನನ್ನ ಮಾತು ಕೇಳೋ, ನಿಂತ್ಕೊಳ್ಳೋ. ನಾನು ಹೇಳ್ತಾ ಇರೋ ನೀನು ಹೋಗ್ತಾನೆ ಇದೆಯಲ್ಲ. ನನ್ನ ತಾಯಿ ತಂಗಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ದಾರೆ. ಅವ್ರು ಎಷ್ಟು ವೇದನೆ ಪಟ್ಟಿದ್ರೆ ಈ ತರ ಸ್ಥಿತಿಗೆ ಬಂದಿರ್ಬೋದು. ಇದಕ್ಕೆಲ್ಲ ಕಾರಣ ಆ ವಾಸುಕಿ. ಆ ವಾಸುಕಿನ ಕೊಲ್ಲೋದಕ್ಕೆ ನೀನ್ ನನಗೆ ಸಹಾಯ ಮಾಡ್ತೀನಿ ಅಂತ ಮಾತು ಕೊಡು. ಆಗ ನಾನು ಹಳೆದನ್ನೆಲ್ಲ ಮರೆಯೋದಕ್ಕೆ ಪ್ರಯತ್ನ ಪಟ್ಟೆ ಪಡ್ತೀನಿ. ನೀನ್ ನನಗೆ ಸಹಾಯ ಮಾಡ್ತೀಯೋ ಇಲ್ವೋ? ನನಗೆ ಪ್ರೀತಿ ಮಾಡಿ ಮೋಸ ಮಾಡಿದ್ ಮಾತ್ರ ಅಲ್ಲ, ನನ್ನ ತಾಯಿ ತಂಗಿ ಸಾವಿಗೆ ಕಾರಣರಾದವಳ ನಾನು ಖಂಡಿತ ಸಾಯಿಸ್ತೀನಿ. ಸತ್ಯ, ಸತ್ಯ, ನೀನ್ ನನಗೆ ಮಾಡಿದ ಉಪಕಾರನ ನಾನು ಲೈಫಲ್ಲಿ ಮರೆಯಕ್ಕಾಗತ್ತಾ? ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧವಾಗಿದ್ದೀನಿ. ಏನ್ರಪ್ಪ ಎಷ್ಟೊತ್ತು ಕಾಯೋದು? ಎಲ್ಲಿ ಆ ಬಾಸ್ ನಿಮ್ಮವರು ಬಂದೇ ಇಲ್ವಲ್ಲ? ಬೇರೆಯವರೆಲ್ಲ ಕಾಯ್ತಾ ಇದಾರೆ. ಬೇಗ ಜಾಗ ಖಾಲಿ ಮಾಡ್ತಾರೋ ಇಲ್ವಾಪ? ಏನ್ರಪ್ಪ ಇನ್ನೂ ಎಷ್ಟೊತ್ತು? ನಿಮ್ ಬಾಸ್ ಗ್ಯಾರಂಟಿ ಬರ್ತಾರನಪ್ಪ? ಬರ್ತಾರೆ, ಸುಮ್ನಿರ. ಯೋ ಅದೇನ್ ಬಾಸ್ರಪ್ಪ ನಿಮ್ಮವರು? ಯೋ, ಇದೇನಿಂದ ಫೈವ್ ಸ್ಟಾರ್ ಹೋಟ್ಲೇನೆಯಾ? ಹಾಯ್ ಫ್ರೆಂಡ್ಸ್. ಏನ್ರು ನಮ್ಮೂರಲ್ಲಿರೋ ಹೆಂಗ್ಸೆಲ್ಲ ಕ್ಷೇಮನಾ? ಯಾರು ಕ್ಷೇಮವಾಗಿಲ್ಲ. ಒಂದ್ ರೌಂಡ್ ಆದ್ಮೇಲೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ.
ಇದೇನು ಗೊತ್ತಾ? ನೋಟಿಸ್ ಬಾಸ್. ಏನ್ ನೋಟಿಸು? ಮದುವೆ ನೋಟಿಸ್ ಬಾಸ್. ಏನ್ ಬಾಸ್ ನಿಮ್ಗೆ ಮದ್ವೆನಾ? ಹೌದು ಕಣೋ, ಸರಿಯಾಗಿ ಹೇಳ್ದೆ. ನನಗೇನೆ ಮದುವೆ. ಏನ್ ಬಾಸ್, ಹೆಸರು ಬೇರೆನೇ ಇದೆ? ನೋಟಿಸ್ ನಲ್ಲಿ ಬೇರೆ ಹೆಸರಿದೆ, ಆದ್ರೆ ಮದುವೆ ನನಗೂ ವಾಸುಕಿಗೆ. ಏನ್ ಬಾಸ್, ನಮ್ಮೂರ್ ಹೆಂಗಸರು ಗದ್ದುಕೊಂಡು ಹೆಸರು ಬದಲಾಯಿಸಿ ಪ್ರಿಂಟ್ ಮಾಡಿದ್ದೀರಾ? ಅಲ್ವೋ ಮುಟ್ಟಾಳ, ಆ ವಾಸುಕಿನ ರೇಪ್ ಮಾಡಿ ಮದುವೆ ಮಾಡ್ಕೋತೀನಿ. ಅಲ್ಲ ಬಾಸ್, ಎಲ್ರು ತಾಳಿ ಕಟ್ಟಿ ಮದುವೆ ಆಗ್ತಾರೆ, ನೀವು ರೇಪ್ ಮಾಡಿ ಮದುವೆ ಆಗ್ತೀರಾ? ಗುಡ್. ಅಲ್ವೋ, ಇದೊಂದು ಹೊಸ ಮದುವೆ. ಕತೆ ಹೇಳ್ತೀನಿ ಕೇಳಿ. ಅವಳು ನನ್ನ ಅತ್ತೆ ಮಗಳು. ವಾಸುಕಿ ನನಗಾಗಿ ಹುಟ್ಟಿದವಳು, ನನಗೆ ಸೇರಿದವಳು. ಅವಳ ಆಸ್ತಿ ಎಲ್ಲ ನನಗೆ ಸೇರ್ಬೇಕಾಗಿತ್ತು. ಆದ್ರೆ ನಮ್ಮ ಅತ್ತೆ ಬೇರೆ ಯಾರಿಗೆ ಕೊಟ್ಟು ಮದುವೆ ಮಾಡ್ತಿದ್ದಾಳೆ. ಯಾವನ ಅಡ್ಡ ನಿಂತ ಮಗನೇ. ಆಂಟಿ, ವಾಸುಕಿ, ಅತ್ತೆ, ಮಾವ, ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ. ನೀವ್ ಚೆನ್ನಾಗಿದ್ದೀರ? ಬಾರೋ ಬಾ, ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಬಾರಯ್ಯ ಪೊಲೀಸ್ಗೊಂಡು. ಅವ್ರಿನ್ನೂ ಚಿಕ್ಕ ಮಗು ಅನ್ಕೊಂಡಿದ್ದೀರಾ? ಅವರು ಈ ಮನೆ ಯಜಮಾನ. ಓಹೋ, ಆಗ ಏನಯ್ಯ ಪಾರ್ಟಿ ಗಿಟ್ ಏನಿಲ್ವನಯ್ಯ? ಪಾರ್ಟಿನ ನೆನ್ನೆ ಪಾರ್ಟಿಲ್ ಹಾಕಿದ್ ಎಣ್ಣೆ ವಾಸನೆ ಇನ್ನು ಉಳಿದಿಲ್ಲ. ಇನ್ನು ಹೊಸ ಪಾರ್ಟಿ ಬೇಕಾ ನಿಮ್ಗೆ? ಏನೇ ಹಾಗಂತೀಯ? ಏನಮ್ಮ ವಾಸಿಕೆ, ಬೆಳಗ್ಗೆಯಿಂದ ಏನು ತಿಂದಿಲ್ಲಮ್ಮ, ಏನಾದ್ರೂ ಇದೆಯಾ? ಆಯ್ತು ಮಾವ, ಎಲ್ಲ ರೆಡಿ ಮಾಡ್ತೀನಿ, ಬನ್ನಿ. ತಿಂತಾ ಇರಿ, ಬರ್ತೀನಿ. ಹೇಗಿದ್ದಾಳಮ್ಮ? ನೋಡು, ಮಹಾಲಕ್ಷ್ಮಿ ತರ ಇದ್ದಾಳೆ ಹೆಣ್ಣು. ಹೆಣ್ಣಿಗೆ ಹೆಣ್ಣು, ಆಸ್ತಿಗೆ ಆಸ್ತಿ. ನೀನ್ ಏನ್ ಪ್ಲಾನ್ ಮಾಡ್ತೀಯೋ ಏನೋ ನನಗೆ ಗೊತ್ತಿಲ್ಲ. ಒಂದೇ ಕಲ್ನಲ್ಲಿ ಎರಡು ಹಣ್ಣು. ಸರಿಯಾಗಿ ಪ್ಲಾನ್ ಮಾಡು. ಅವಳು ನನ್ನ ಸೊಸೆಯಾಗಿ ಬರಬೇಕು ಅಷ್ಟೇ. ಆಯ್ತಮ್ಮ. ಮಂಜು, ನಿಮ್ಮಣ್ಣನ ತುಂಬಾ ಹುಷಾರಾಗಿ ನೋಡ್ಕೋಬೇಕಮ್ಮ. ಯಾಕೆಂದ್ರೆ ನಿಮ್ ತಂದೆಗಿದ್ದ ಎಲ್ಲ ಅಭ್ಯಾಸಗಳು ನಿಮ್ಮಣ್ಣನಿಗಿವೆ. ಅವನು ಯಾವ್ದಾದ್ರೂ ಹುಡುಗಿನ ಪ್ರೀತಿಸಿ ಎಲ್ಲಿ ಸತ್ತು ಹೋಗ್ತಾನೋ ಅಂತ ನನಗ್ ಭಯ ಆಗ್ತಿದೆ. ಅಮ್ಮ, ಅಪ್ಪಂಗೆ ಏನಾಗಿತ್ತು? ನಿಮ್ ತಂದೆ ನನ್ನನ್ ಮದ್ವೆ ಆಗೋಕ್ ಮುಂಚೆನೆ ಬೇರೆ ಒಂದ್ ಹೆಣ್ಣನ್ ಪ್ರೀತಿಸ್ತಿದ್ರಂತೆ. ಅವ್ರ ತಂದೆ ತಾಯಿ ಬಲವಂತಕ್ಕೆ ನನ್ನನ್ ಮದ್ವೆ ಮಾಡ್ಕೊಂಡ್ರಂತೆ. ನೀನು ನಿಮ್ಮಣ್ಣ ಇಬ್ರು ಹುಟ್ಟಿದ ಮೇಲೂ ನಿಮ್ ತಂದೆ ಆ ಹೆಣ್ಣನ್ ಮರಿಲೇ ಇಲ್ಲ. ನಿನಗಾಗ ಸುಮಾರು 3 ವರ್ಷ ವಯಸ್ಸಿರ್ಬೇಕು. ಆವಾಗ ಆ ಹೆಣ್ಣು ಸತ್ತೋದ್ಲು. ಅದೇ ನೆನಪಿನಲ್ಲೇ ನಿಮ್ ತಂದೆನೂ ಸತ್ತೋದ್ರಮ್ಮ. ಕೆಲವು ಸಮಯದಲ್ಲಿ ದೊಡ್ಡವ್ರು ಯಾವ್ದನ್ನ ನೆನೆಸಿ ಭಯ ಪಡ್ತಾರೋ ಅದ್ ನಿಜಾನೇ ಆಗ್ಬಿಡುತ್ತಲ್ಲ. ಸರಿ, ಬಾ ಹೋಗೋಣ. ರೂಪಾ, ಗೂರ್ಕಾಗ್ ಹೇಳು ಅವ್ರನ್ನ ಒಳಗ್ ಬಿಡೋಕೆ. ಹಾಗೆ ಅವ್ರನ್ನ ಕರ್ಕೊಂಡ್ ಬರ್ತೀಯಾ? ಹೋಗಮ್ಮ. ಜಾಮ, ಒಂದ್ಸಲ ಹೇಳಿದ್ದು ಗೊತ್ತಾಗಲ್ಲ ನಿಮ್ಗೆ? ವಾಚ್ಮ್ಯಾನ್, ಅವ್ರನ್ನ ಒಳಗಡೆ ಬಿಡು. ನೀವು ಬನ್ನಿಮ್ಮ. ಅಮ್ಮ, ನಿನ್ನೆಯಿಂದ ಊಟ ಮಾಡಿಲ್ಲಮ್ಮ. ತುಂಬಾ ಹಶ್ವಾಗ್ತಿದೆ. ತಿನ್ನಕ್ಕೆ ಏನಾದ್ರೂ ಕೊಡಿ ಅಮ್ಮ. ದಿವ್ಯಾ, ಹೋಗಿ ಅವ್ರಿಗೆ ಊಟ ತಂದ್ಬಿಡ್ಸು. ಸರಿ, ಬನ್ನಿ, ನೀವು ಕೂತ್ಕೊಳ್ಳಿ. ಆಯ್ತಮ್ಮ, ಬಾಪ.
ಅಮ್ಮ ನೀವು ಪುಣ್ಯವಂತರಮ್ಮ. ನೀವು 100 ವರ್ಷ ಚೆನ್ನಾಗಿ ಬಾಳ್ಬೇಕಮ್ಮ. ದೆವ್ವ ಪಿಶಾಚಿಗಳಿರೋ ಈ ಪ್ರಪಂಚದಲ್ಲಿ ನಿಮ್ಮಂತ ಮನುಷ್ಯ ದೇವತೆನೂ ಇದಾರಮ್ಮ. ಅಮ್ಮ ಇವ್ ನನಗೆ ಒಬ್ಬನೇ ಮಗ ಅಮ್ಮ. ಹೋದ ವರ್ಷದವರೆಗೂ ನನ್ನನ್ನ ಚೆನ್ನಾಗೆ ಸಾಕ್ತಾ ಅಮ್ಮ. ಆದ್ರೆ ವಿಧಿ ಇವನ್ ಜೀವನದಲ್ಲಿ ಆಟ ಆಡ್ಬಿಡ್ತಮ್ಮ. ಏನಮ್ಮ ಹೇಳ್ತಾ ಇದ್ದೀರಾ ನೀವು? ಹೌದಮ್ಮ, ನನ್ನ ಮಗ ಕೆಲಸ ಮಾಡೋ ಜಾಗದಲ್ಲಿ ಒಂದು ಹುಡುಗಿನ ಪ್ರೀತಿ ಮಾಡ್ದ. ಆ ಪಾಪಿ ನನ್ ಮಗನ್ಗ ಆಸೆ ತೋರಿಸಿ ಈಗ ಬೇರೆ ಒಂದ್ ಜೊತೆ ಮದ್ವೆ ಮಾಡ್ಕೊಬಿಟ್ಲಮ್ಮ. ಆ ವಿಷಯ ಕೇಳ್ಬಿಟ್ಟು ನಾನ್ ಪಾಯ್ಸನ್ ತಗೊಂಡ್ಬಿಟ್ಟಮ್ಮ. ಆದ್ರಿಂದ ನನ್ ಕಣ್ಣೆ ಕಳ್ಕೊಂಡ್ಬಿಟ್ಟಮ್ಮ. ಅವಳು ಬೇರೆ ಜೊತೆ ಮದ್ವೆ ಆದ್ಮೇಲೆ ಅವಳನ್ನ ಮರೆತು ಇವನು ಬೇರೆ ಮದ್ವೆ ಆಗ್ಬಹುದಿತ್ತಲ್ವಾ? ಅದಕ್ಕೆ ವಿಷ ಕುಡಿಬೇಕು? ಬಾಯ್ ಮುಚ್ಚೆ. ಒಬ್ಬರನ್ನ ಪ್ರೀತಿಸಿ ಇನ್ನೊಬ್ಬರನ್ನ ಮದ್ವೆ ಆಗ್ಬೋದು, ಆದ್ರೆ ಇದೆಲ್ಲ ಮಾಡೋದಕ್ಕೆ ಒಂದ್ ಹುಡುಗಿಗೆ ಹೇಗ್ ಮನಸ್ಸು ಬರುತ್ತೆ ಹೇಳು? ಇವಾಗ ನೋಡು, ಒಂದ್ ಹುಡುಗಿಯಿಂದ ಇವನ್ ಕುರುಡ್ನಾಗಿ ಇವನ್ ತಾಯಿ ಬೀದಿಲ್ ಭಿಕ್ಷೆ ಎತ್ತಿ ಇವನ್ನ ಸಾಕ್ಬೇಕು. ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ಇವಾಗ ನೋಡುವಾಗ ಅಯ್ಯೋ ಅನ್ಸುತ್ತೆ, ಆದ್ರೆ ಮಾಡುವಾಗ ಚೆನ್ನಾಗಿತ್ತಾ? ಬಾಯ್ ಮುಚ್ಚೆ. ಪ್ರೀತಿ ಮಾಡುವಾಗ ಗೊತ್ತಾಗುತ್ತೆ, ಮೋಸ ಮಾಡುವಾಗ ಗೊತ್ತಾಗಲ್ವಾ? ಪಾಪ ಆ ತಾಯಿ ನೋಡು, ಮನೆ ಮನೆ ಸುತ್ತಿ ಮೈಯೆಲ್ಲ ಹೇಗಾಗಿದೆ ಅಂತ ಹಾಕೊಳಕ್ಕೆ ಒಳ್ಳೆ ಬಟ್ಟೆ ಕೂಡ ಇಲ್ಲ. ಪಾಪ ಆ ಹುಡುಗನ್ ನೋಡು, he looks so innocent. ಬಿಡೆ, ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೋತೀಯಾ? ಹಿಂದೆ ಇದಳ್ ನೋಡು, ಹೋದ ವರ್ಷ ಒಂದ್ ಹುಡುಗನ ಪ್ರೀತಿಸಿದ್ಲು, ಆಮೇಲೆ ಅವ್ರಿಗೆ ಕೈ ಕೊಟ್ಬಿಟ್ಲು. ಇವನಾದ್ರೂ ಪರವಾಗಿಲ್ಲ, ಅವನು ಸತ್ತೇ ಹೋಗ್ಬಿಟ್ಟ. ಇದೆಲ್ಲ ಸರ್ವೇ ಸಾಧಾರಣ. ಹೋಗೆ ಇಲ್ಲಿಂದ. ಒಬ್ಬನ್ನ ಪ್ರೀತಿಸಿ ಅವನ್ನ ಸಾಯಿಸ್ಬಿಟ್ಟು ಈಗ ಎಷ್ಟು ಸಂತೋಷವಾಗಿದೆಯಾ? ಎದ್ದು ಹೋಗೆ ಇಲ್ಲಿಂದ. ಯಾವತ್ತು ನನ್ ಕಣ್ಮುಂದೆ ನಿಂತ್ಕೋಬೇಡ. ಹೇಳ್ರೆ ಇವನ್ಗೂ ಇವನ್ ತಾಯಿಗೂ ಯಾರು ಉತ್ತರ ಹೇಳೋದು? ಇವತ್ತು ಆ ಹುಡುಗಿ ಇವನ್ನ ಮದುವೆ ಮಾಡ್ಕೊಂಡಿದ್ದಿದ್ರೆ ಇವನು ಇವನ್ ತಾಯಿ ಆ ಹುಡುಗಿ ಎಷ್ಟು ಸಂತೋಷವಾಗಿರ್ಬೋದಾಗಿತ್ತು ಅಲ್ವಾ? ವಾಸುಕಿ, ಒಂದ್ ನಿಮಿಷ. ನೀವ್ ಮಾತಾಡಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡೆ. ಇವನ್ಗೂ ಇವನ್ ತಾಯಿಗೂ ಜೀವನದಲ್ಲಿ ಒಂದ್ ಒಳ್ಳೆ ದಾರಿ ತೋರಿಸ್ಕೊಡೋಣ. ನೀವು ಸ್ವಲ್ಪ ಇರಿ. ನಿನ್ನಂತ ಹೆಣ್ಣು ಪಿಶಾಚಿಗಳ ಜೊತೆ ಸಹವಾಸ ಮಾಡೋದೇ ತಪ್ಪು. ಪ್ರದೀಪ್, ಆದಷ್ಟು ಬೇಗ ಇವ್ರೊಂದು ದಾರಿ ಮಾಡ್ಬೇಕು. ನೀವು ಚೆನ್ನಾಗಿರ್ಬೇಕಮ್ಮ. ನಿಮ್ಮನ್ನ ಆ ದೇವ್ರು ಚೆನ್ನಾಗಿಟ್ಟಿರ್ಲಮ್ಮ. ಬಾಪ, ನೀವೇನು ಯೋಚನೆ ಮಾಡ್ಬೇಡಿ. ನಾವು ನಾಳೆ ಇದೇ ಬರ್ತೀವಮ್ಮ. ಟೈಮ್ಗೆ ಇಲ್ಲಿಗೆ ಬನ್ನಿ. ನಾನೇನಾದ್ರು ಒಂದು ಏರ್ಪಾಟ್ ಮಾಡಿರ್ತೀನಿ. ಈಗ ಈ ದುಡ್ಡು ಇಟ್ಕೊಳ್ಳಿ. ಬರ್ತೀವಮ್ಮ. ನಮಸ್ಕಾರ ಸರ್. ಪಾಪು, ಬಿಸ್ಕೆಟ್ ತಗೋ. ಈಗ ನಾನು ಓಡ್ತೀನಿ, ನೀನ್ ಹಿಡಿಬೇಕು. ಕಮಾನ್, ಇಬ್ರು ಓಡೋಣ. ಹಿಡಿಬೇಕು. ಕಮಾನ್, ಹಿಡಿ 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 ಹಿಡಿ. ಬೇಗ 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 ಬಾ ಬೇಗ ಬಾ. ಬಾ 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 ಬಾ. ಔಟ್ ಔಟ್ ಔಟ್. ಇಲ್ಲ. ನನ್ ಚಿನ್ನು ಪಾಪ. ವಾಟ್ ಮ್ಯಾನ್, ವಾಸಿಗೆ ಇವನೇನ್ ಮಗುನ? ಇವನು ನಮ್ಮ ಮಡಿಲೆಲ್ಲ ಹಾಕೊಂಡು ಮುದ್ದು ಮಾಡ್ತಿದ್ಯಾ? ಎಸ್ ಮ್ಯಾನ್, ಹೌದು, ಇವನು ನನ್ ಮಗುನೇ. ನಾನ್ ಮದ್ವೆ ಆದ್ರೂ ಮಗುನ್ ಹೇಳಲ್ಲ, ಯಾವಾಗ್ಲೂ ಇವನೇ ನನ್ ಮಗು. ಲವ್ ಸತ್ಯ, ಹುಷಾರು. ವಾಸಿಗೆ ಮಗುನೇ ಇರಲ್ವಂತೆ. ನಿನ್ ಲವ್ ರೊಮ್ಯಾನ್ಸ್ ಎಲ್ಲ ವೇಸ್ಟ್ ಆಗ. ನೀನ್ ಮದ್ವೆ ಆದ್ಮೇಲೂ ಸನ್ಯಾಸಿನೇ. ಲವ್ ಸುಮ್ನೆ ಇರೋ. ನಿನ್ಗೂ ಲವ್ ಮಾಡಿ ಒಂದ್ ತಿಂಗ್ಳು ಎಕ್ಸ್ಪೀರಿಯನ್ಸ್ ಆಗಿದ್ದಿದ್ರೆ ಆಗ ನಿನಗೆ ಇದೆಲ್ಲ ಅರ್ಥ ಆಗ್ತಾ ಇತ್ತು. ಬೇಕಾದ್ರೆ ನೋಡು, ಎಲ್ರಿಗೂ ಫಸ್ಟ್ ನೈಟು ರಾತ್ರಿಯಿಂದ ಬೆಳಗ್ಗೆವರೆಗೂ ಆದ್ರೆ ನಮ್ಮಿಬ್ಬರಿಗೂ 3 ದಿವಸ ಆದ್ರೂ ಬೆಳಕೆ ಕಣ್ಣೆ ಕಾಣಿಸಲ್ಲ. ಹೌದಲ್ವಾ ವಸಕಿ? ಅಪ್ಪ, ನೀನ್ ಚೂಟಿದ್ರೆ ನನಗ್ ತಡ್ಕೊಳಕ್ ಆಗಲ್ಲಮ್ಮ. ಪಾಪು, ಹಾಗೆ ಬಾಬಾ ಬಾಬಾ, ಇನ್ನೊಂದ್ಸಲಿ ಓಡೋಣ. ಕಮಾನ್. ಬಾ ಪಾಪು, ಲೇಟ್ ಆಯ್ತು, ಹೋಗೋಣ. ಸಾರಿ ಕಣ,
ನಾನಿಷ್ಟು ದಿನ ನಿನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ. ಆ ದೇವರಿದ್ದಾನಲ್ಲ, ಒಬ್ಬ ಮನುಷ್ಯನ ಜೀವನದಲ್ಲಿ ಎಷ್ಟೊಂದು ಬದಲಾವಣೆ ಕೊಟ್ಟು ಹಿಂಸಿಸ್ತಾನೆ. ಇಷ್ಟೊಂದು ನೋವುಗಳನ್ನ ತಡ್ಕೊಂಡು ನೀನು ಯಾಕೆ ಇನ್ನೂ ಮನುಷ್ಯನಾಗಿ ಬಾಳ್ತಾ ಇದೀಯಾ? ನಿನ್ನಂತ ಎಳೆ ಮನಸ್ಸನ್ನ ಕಲ್ಲಾಗಿಸಿದ ಆ ಪಾಪಿ ವಾಸಿಗೆ, ಆ ರಕ್ಕಸಿ ಈ ಪ್ರಪಂಚದಲ್ಲಿ ಬದುಕಿರಲೇಬಾರ್ದು. ಅವಳನ್ನ ನಾನೇ ಸಾಯಿಸಿ ನಾನು ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡು ಬಂದೆ, ನೀನು ಮನೆ ಮನೆ ತಿರುಗ್ತಾ ಇದೆಯಾ? ಸೂಳೆ ಮುಂಡೆ. ಸಂಪಾದನೆ ಮಾಡ್ಕೊಂಡು ಬಂದಿದ್ದ ಸಾಕಿದ್ರೆ ನನ್ನನ್ನ ಹಿಡ್ಕೊಂಡು ಹೊಡಿತಿದ್ಯಲ್ಲ, ಹೊಡಿಬೇಡ ಕಣಯ್ಯ, ಬೇಡ. ಏನು ಹೆಂಗಸ್ರ ಮೇಲೆ ಕೈ ಎತ್ತಾ ಇದೆಯೇನೋ? ಕೈ ಬಿಡ. ಎತ್ಕೊಳ್ರಿ ಅವನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋಣ. ಅಣ್ಣ ಅಣ್ಣ, ಅವ್ರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬೇಡಿ ಅಣ್ಣ. ಅವ್ರನ್ನ ಬಿಟ್ಟರೆ ನಂಗೆ ಯಾರು ಗತಿ ಇಲ್ಲ, ನನ್ ಜೀವನದ ಗತಿ ಇಲ್ಲ ಅಣ್ಣ. ನೀನ್ ಚಿಂತೆ ಮಾಡ್ಬೇಡಮ್ಮ, ಸ್ವಲ್ಪ ಧೈರ್ಯವಾಗಿರು. ನಾನ್ ನಿನ್ ಜೀವನಕ್ಕೆ ಒಳ್ಳೆ ದಾರಿ ತೋರಿಸ್ತೀನಿ. ಅವನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ರಿಮಾಂಡ್ ಎತ್ತಿ ಆಮೇಲೆ ನಾನೇ ಕರ್ಕೊಂಡ್ ಬರ್ತೀನಮ್ಮ. ನಡಿಯನೆ. ಏನ್ ನೀನ್ ಆಡಿದ್ದೆ ಆಟ ಅನ್ಕೊಂಡಿದ್ಯಾ? ನಿನ್ನಂತವ್ರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಬೆಂಡೆ ಎತ್ತ ಇದ್ರೆ ನಿಮ್ಗೆ ಬುದ್ಧಿ ಬರಲ್ಲ. ನಡಿಯ. ಬರೀ ಹೆಣ್ಣು ಪಿಶಾಚಿಗಳು ತುಂಬಿಕೊಂಡ್ರು ಈ ಪ್ರಪಂಚದಲ್ಲಿ. ನೀನಂಥ ಒಳ್ಳೆಯವರು ಇದ್ದಾರಮ್ಮ. ನಾನು ಯಾವುದೋ ಒಳ್ಳೆ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ. ನಿನ್ನ ಆಶೀರ್ವಾದ ಬೇಕಮ್ಮ. ನಾನು ಬರ್ತೀನಮ್ಮ. ಏನೋ ಬರೀತಿದ್ಯಾ? ಹೇಳ್ತೀನಿ. ನಾನೇನ್ ಬರ್ದೇನೆ ಅಂತ ಕೇಳು. ನನ್ನ ಪ್ರೀತಿಯ ವಾಸುಕಿಗೆ ಸತ್ಯ ಬರಿತಾ ಇರೋ 2ನೇ ಪತ್ರ ಇದು. ಇದಕ್ಕೆ ಮುಂಚೆನೆ ನಾನು ನಿನಗೊಂದು ಪತ್ರನ ಬರ್ತಿದ್ದೆ, ಆದ್ರೆ ನೀ ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ನೀ ನನ್ನ ಜೀವನನೇ ಹಾಳು ಮಾಡಿಬಿಟ್ಟೆ. ನನ್ನ ತಾಯಿ ತಂಗಿ ಸತ್ತ ಮೇಲೆ ನೀ ನನ್ನ ಮದುವೆ ಆಗೋದಕ್ಕೆ ಇಷ್ಟಪಟ್ರೆ ನಾನು ಅದಕ್ಕೆ ಒಪ್ಪಲ್ಲ. ನಿನ್ನಿಂದ ನನ್ನ ಜೀವನನೇ ಹಾಳಾಗೋಯ್ತು. ಸ್ವಲ್ಪ ಈ ಲೆಟರ್ ನೋಡಿ. ಯಾಕೆ ಇದಕ್ಕೆ ಇಷ್ಟೊಂದು ಭಯ ಪಡ್ತಾ ಇದೆಯಾ? ಇಲ್ಲ ಪ್ರದೀಪ್, ಇದ್ರಲ್ಲಿ ಏನೇನೋ ಬರ್ತಿದ್ದಾರೆ. ನನಗೆ ತುಂಬಾ ಭಯ ಆಗ್ತಾ ಇದೆ. ನನಗೊಂದು ಅರ್ಥನೇ ಆಗ್ತಾ ಇಲ್ಲ. ನೀನ್ ಆರಾಮಾಗಿರು. ನಾವಿಬ್ರು ನಿಜವಾದ ಪ್ರೇಮಿಗಳು. ಇದರಿಂದ ನಮ್ಗೇನು ತೊಂದರೆ ಆಗಲ್ಲ. ಧೈರ್ಯವಾಗಿರೋ. ಕಮ ಗೋ ಇನ್ಸೈಡ್. ನಾನೇನು ನಿನ್ನನ್ನು ಪ್ರೇಮಿಸಲಿಲ್ಲ, ನೀನು ನನ್ನನ್ನು ಬಲವಂತವಾಗಿ ಪ್ರೇಮಿಸಿದೆ. ನೀನು CBI ಆಫೀಸರ್ನ ಮದುವೆ ಆದ್ರೂ ಸರಿ ಅಥವಾ ಪ್ರೈಮ್ ಮಿನಿಸ್ಟರ್ನೇ ಮದುವೆ ಆದ್ರೂ ಸರಿ, ನಾನು ನಿನ್ನ ಕೊಲ್ಲೋದು ಖಂಡಿತ.
ಸಮಾಚಾರ ಇದೆಯಾ? ಏನಿಲ್ಲ ಕಣೆ. ಮೊದಲು ನನಗೆ ಪತ್ರ ಬರ್ದವನೆ ಈಗ ಮತ್ತೆ ತಿರ್ಗಾ ಪತ್ರ ಬರ್ದಿದ್ದಾನೆ. ನಾನು ಅವನ್ನ ಪ್ರೀತಿಸಿ ಮೋಸ ಪಡ್ಬಿಟ್ಟಂತೆ. ಅದಕ್ಕೆ ಅವನು ಹುಚ್ಚ ಆಗ್ಬಿಟ್ಟಿದ್ದಾನಂತೆ. ಅವನು ನನ್ನನ್ನ ಸಾಯಿಸ್ತೀನಿ ಅಂತ ಹೆದರ್ಸಿ ಕಾಗದ ಬರ್ತಿದ್ದಾನೆ. ಇದರಿಂದ ನನಗೆ ತುಂಬಾ ಭಯ ಆಗ್ತಾ ಇದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾರಿಗ್ ಗೊತ್ತು? ನೀನ್ ಮಾಡಿದ್ರು ಮಾಡಿರ್ಬಹುದು. ಇಲ್ಲ ಕಣೆ, ಖಂಡಿತ ಇಲ್ಲ. ನಾನು ಇದುವರೆಗೂ ಯಾರನ್ನ ಪ್ರೀತಿಸಿಲ್ಲ. ಇಲ್ಲ, ಪ್ರಾಮಿಸ್ ಆಗಿಲ್ಲ. ನನಗ್ಯಾಕೋ ಈ ಲೆಟರ್ ಬಗ್ಗೆ ಅದೇನು ಅಷ್ಟು ದೊಡ್ಡ ವಿಷಯ ಅಂತ ಮಾತಾಡ್ತಾ ಇದೀಯ? ಇವಾಗೇನು ನಿನ್ನ ಹುಡುಗಿಗೆ ಒಂದು ಥ್ರೆಟನಿಂಗ್ ಲೆಟರ್ ಬಂದಿದೆ ಅಷ್ಟೇ ತಾನೆ? ಚಿಕ್ಕ ವಯಸ್ಸಿನಿಂದ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಹುಡುಗಿ ವಾಸುಕಿ. ಇಷ್ಟಕ್ಕೆಲ್ಲ ಯಾಕೆ ಟೆನ್ಷನ್ ತಗೋತೀಯ? ನಮ್ಮ ಹುಟ್ಟುಗುಣನೇ ಸಂಶಯ ಪಡೋದು. ಮದುವೆಗೆ ಮುಂಚೆನೆ ಒಂದು ಇನ್ವೆಸ್ಟಿಗೇಷನ್ ಮಾಡೋದು ಒಳ್ಳೇದು. ಏನು, ನನ್ನ ಜೀವನದ ಉಸಿರಾದ ವಾಸುಕಿ ಮೇಲೆನಾ? ಅದಕ್ಕಿಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಳ್ಳೇದು. ವಾಸುಕಿನೋ, ಶಿವಗಾಮಿನೋ, ಪಾರ್ವತಿನೋ, ಆ ಶಿವನೇ ಪಾರ್ವತಿನ ನಂಬಲಿಲ್ಲ, ಆ ರಾಮನು ಸೀತನ್ ನಂಬಲಿಲ್ಲ. ನೀನೇನು ಅವ್ರಿಗಿಂತ ದೊಡ್ಡವನಾ? ನೋಡು, ನಾನೊಂದು ಹೇಳ್ತೀನಿ. ನಾನು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡೆ. ನನಗೂ ಇವಾಗ 3 ಮಕ್ಕಳಿದ್ದಾರೆ. ಇವಾಗ್ಲೂ ನಾನು ನನ್ನ ಹೆಂಡತಿನ ನಂಬಲ್ಲ, ನನ್ನ ತಾಯಿನೂ ನಂಬಲ್ಲ. ಇನ್ವೆಸ್ಟಿಗೇಟ್ ದ ಮ್ಯಾಟರ್. I am Pradeep from CBI. ವೆಲ್ಕಮ್ ಸರ್, ಪ್ಲೀಸ್ ಕೂತ್ಕೊಳ್ಳಿ. Thank you. ಎಸ್ ಮಿಸ್ಟರ್ ಪ್ರದೀಪ್, ನನ್ನಿಂದ ನಿಮಗೇನಾಗಬೇಕು? ಮೈ ಗಾಡ್, ನೀನ್ ಬಿಡಲ್ಲ. ಲವ್ ಮಾಡಿದವನು ಕೈ ಕೊಟ್ಟಿಯ? ಸತ್ಯ ಬಿಡ ಅವನನ್ನ. ಏನ್ ತಿಳ್ಕೊಂಡಿದ್ದೆ? ಅವನು ಒಂದು ಹುಡುಗಿನ ಪಬ್ಲಿಕ್ ಪ್ಲೇಸ್ ಅಲ್ಲಿ ಅಟ್ಯಾಕ್ ಮಾಡಿದ್ದ. ಅದಕ್ಕೆ ನಾನೇ ಅವನ ಅರೆಸ್ಟ್ ಮಾಡಿದ್ದೆ. ಈ ಲೆಟರ್ನಲ್ಲಿ ಬರ್ದಿದ್ದ ತರನೇ ಅವನು ಒಂದು ಹುಡುಗಿನ ಲವ್ ಮಾಡಿ ಮೋಸ ಹೋಗಿದ್ದಾನೆ. ಆದ್ರಿಂದ ಮನಸ್ಸು ಹೊಡೆದೋಗಿ ಹುಚ್ಚನಾಗಿದ್ದಾನೆ. ಆ ವೇದನೆಯಿಂದ ಅವನ ತಾಯಿ ತಂಗಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಆ ಕೇಸ್ನು ಕೂಡ ನಾನೇ ಅಟೆಂಡ್ ಮಾಡಿದೆ. ಮೈ ಗಾಡ್, ಪ್ರಪಂಚದಲ್ಲಿ ಒಂದು ಮನುಷ್ಯನ ಜೀವನದಲ್ಲಿ ಏನೇನೋ ನಡೆಯುತ್ತೆ. ಎಲ್ಲಾ ತೊಂದರೆಗಳು ಒಟ್ಟಾಗಿ ಒಬ್ಬನಿಗೆ ಬಂದ್ಬಿಟ್ರೆ ಅವನಿಗೇನಾಗುತ್ತೆ ಹೇಳಿ? ಅವನ ತಾಯಿ ತಂಗಿ ಜ್ಞಾಪಕ ಬಂದಾಗ ಅವನು ಸ್ವಲ್ಪ ಅಪ್ಸೆಟ್ ಆಗ್ತಾನೆ ಅಷ್ಟೇ ವಿನಃ ಅವನು ತುಂಬಾ ಒಳ್ಳೆ ಹುಡುಗ ಸರ್. ಅವ್ರ ಮನೆ ಎಲ್ಲಿದೆ ಅಂತ ಸ್ವಲ್ಪ ತೋರಿಸ್ತೀರಾ? ಓ ಶೂರ್. ಆಶಾ ಗೋಪುರ ಕವಿತಾ, ನಿನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದೆ ಗೊತ್ತಾ? ನನ್ಗೊಂದು ಡೌಟ್ ಕ್ಲಿಯರ್ ಆಗಬೇಕು. ಏನು? ನಿನ್ ಬಗ್ಗೆ ಒಬ್ಬೊಬ್ರು ಒಂದೊಂಥರ ಮಾತಾಡ್ತಾರೆ, ಆದ್ರೆ ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ. ಓಪನ್ ಆಗಿ ಧೈರ್ಯವಾಗಿ ಹೇಳಿ ಜಾನ್. ನಿನ್ನ ನನ್ನ ಫ್ರೆಂಡ್ಸು 2-3 ಹುಡುಗರ ಜೊತೆ ನೋಡಿದಾರಂತೆ, ಅದು ನಿಜಾನಾ? ನೀವು ನನ್ನನ್ನ ಎಷ್ಟು ತಿಂಗಳಿಂದ ಲವ್ ಮಾಡ್ತಿದ್ದೀರಾ? ಒಂದು 3-4 ತಿಂಗಳಾಗಿರ್ಬೇಕು. ಈ 4 ತಿಂಗಳಲ್ಲಿ ನಿಮ್ಗೆ ನನ್ನ ಮೇಲೆ ಡೌಟ್ ಬಂದ್ಬಿಡ್ತಾ? ನಾನು 5-6 ತಿಂಗಳಿಂದ ಅವ್ರು ಎಲ್ಲರ ಜೊತೆ ಮೂವ್ ಮಾಡ್ತಾನೆ ಇದ್ದೀನಿ. ಆದ್ರೆ ಅವ್ರು ಯಾರು ಈ ರೀತಿ ಪ್ರಶ್ನೆ ನನ್ನ ಹತ್ರ ಕೇಳಲೇ ಇಲ್ಲ. ಅವರೆಲ್ಲ ಯಾರು? ವಿ ಆರ್ ಜಸ್ಟ್ ಬಾಯ್ ಫ್ರೆಂಡ್ಸ್. ಎಕ್ಸ್ಕ್ಯೂಸ್ ಮೀ, ಇಫ್ ಯು ಡೋಂಟ್ ಮೈಂಡ್ ಅಲ್ಲಿ ಕೂತ್ಕೋತೀರಾ? ನಾವು ಸೆಕ್ಸುವಲ್ ಇಂಟರ್ಕೋರ್ಸ್ ಎಲ್ಲ ಮಾಡಿದ್ದೀವಿ. ಸೊ ವಾಟ್? ಅವರು ನಿಂತಾರನೆ. ನಾನು ನಿನ್ ಬಗ್ಗೆ ನಮ್ಮ ತಾಯಿ ತಂದೆ ಹತ್ರ ಎಲ್ಲ ಮಾತಾಡಿದ್ದೀನಿ. ಅವರು ನಮ್ಮ ಮದುವೆಗೆ ಒಪ್ಕೊಂಡಿದ್ದಾರೆ. ಓ ಗಾಡ್, ನನ್ನ ಪರ್ಮಿಷನ್ ಇಲ್ಲದೆ
ಇಷ್ಟು ದೊಡ್ಡ ವಿಷಯನ ನಿಮ್ ತಂದೆ ತಾಯಿ ಹತ್ರ ಹೇಗೆ ಹೇಳಿದ್ರಿ? ಐ ಆಮ್ ವೆರಿ ಸಾರಿ. ನಾನ್ ನಿಮ್ಮನ್ನ ಮದುವೆ ಆಗೋಕೆ ಖಂಡಿತ ಸಾಧ್ಯ ಇಲ್ಲ. ಪ್ಲೀಸ್ ಕವಿತಾ, ಪ್ಲೀಸ್, ನೀನು ಆ ಥರ ಹೇಳಬಾರ್ದು. ಕವಿತಾ, ನಾನು ನಿನ್ನ 4 ತಿಂಗಳಿಂದ ಲವ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾವು ಮದುವೆಗೆ ಏರ್ಪಾಡು ಮಾಡಿದ್ದು. ಐ ಆಮ್ ವೆರಿ ಸಾರಿ ಜಾನ್. ನಾನು ನಿಮ್ಮನ್ನ ಮದುವೆ ಆಗೋಕೆ ನಿಮ್ಮನ್ನ ಲವ್ ಮಾಡಲಿಲ್ಲ. ಪ್ಲೀಸ್ ಪ್ಲೀಸ್ ಕವಿತಾ, ಇನ್ನೊಂದ್ಸಾರಿ ನೀವು ಥಿಂಕ್ ಮಾಡು ಕವಿತಾ. ನಾನು ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ಗೆ ನಿಮ್ಮ ಹತ್ರ ಮೂವ್ ಮಾಡಿದೆ. ಬಾಯ್ ಫ್ರೆಂಡ್ಸ್ ಆರ್ ಜಸ್ಟ್ ಫಾರ್ ಪ್ಲೆಜರ್. ಅಂದ್ರೆ ಅಷ್ಟೊಂದು ಕೇವಲ ನಿಮ್ಮಂತ ಹೆಂಗಸರು ಈ ಪ್ರಪಂಚನ ಏನ್ ಮಾಡ್ತಾನೆ ಇರ್ಬೇಕು, ಆದ್ರೆ ನಿಮ್ಮನ್ನ ಯಾರು ಕೇಳೋರಿಲ್ಲ ಅನ್ಕೊಂಡ್ರ? ವಿಶೇಷ ಪ್ರಕಟಣೆ. ಇವನ ಹೆಸರು ಸತ್ಯ, ವಯಸ್ಸು 25. ಇವನ ಬಗ್ಗೆ ಸೂಚನೆ ಕೊಡುವವರಿಗೆ ನಿನ್ನ ಫೋಟೋನ ಟಿವಿನಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಮೊದಲು ನಾವು ಇಲ್ಲಿಂದ ಎಸ್ಕೇಪ್ ಆಗಬೇಕು. ಪ್ರದೀಪ್, ನನ್ನನ್ನು ಯಾಕೆ ಇಷ್ಟೊಂದು ಕಂಪೇರ್ ಮಾಡಿ ಕೇಳ್ತಾ ಇದ್ದೀರಾ? ಈ ಫೋಟೋದಲ್ಲಿರೋ ಮುಖನ ನಾ ಇದಕ್ಕೆ ಮುಂಚೆ ನೋಡೇ ಇಲ್ಲ. ಓಕೆ, ನೋ ಪ್ರಾಬ್ಲಮ್. ನೀನು ಹೋಗಿ ನಿನ್ ಕೆಲಸ ನೋಡು. ಪ್ರದೀಪ್, ಪ್ರದೀಪ್, ಒಂದ್ ನಿಮಿಷ ನಿಂತ್ಕೊಳ್ಳಿ. ಪ್ರದೀಪ್, ಯಾಕೆ ಇಷ್ಟೊಂದು ಅವಸರವಾಗಿ ಹೋಗ್ತಾ ಇದ್ದೀರಾ? ನಿಮ್ ಮುಖ ಬೇರೆ ತುಂಬಾ ಬದಲಾಗಿದೆ. ತುಂಬಾ ಸೀರಿಯಸ್ ಆಗಿ ಕಾಣಿಸ್ತಾ ಇದ್ದೀರಾ. ಏನೂ ಇಲ್ಲ, ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಪ್ರದೀಪ್, ಪ್ರದೀಪ್, ಏನಾಯ್ತು ಪ್ರದೀಪ್? ನಾನು ಇದುವರೆಗೂ ನಿಮ್ ಕಣ್ಣಲ್ಲಿ ನೀರೇ ನೋಡಿಲ್ಲ. ಐ ನೋ ಸಮಥಿಂಗ್ ಇಸ್ ರಾಂಗ್. ನೀವ್ ಹೇಳೋವರೆಗೂ ನಾನು ಈ ಜಾಗ ಬಿಟ್ಟು ಹೋಗಲ್ಲ ಪ್ರದೀಪ್, ಹೋಗಲ್ಲ. ಏನಾಯ್ತು ಹೇಳಿ, ಪ್ಲೀಸ್ ಹೇಳಿ. ಪ್ರದೀಪ್, I'm fine. I'm okay. Nothing wrong with me.
ಅದು ತುಂಬಾ ಅಪಾಯ. ನಾನು ರೂಮ್ ಹತ್ರ ಹೋಗ್ಬಿಟ್ಟು ಮೇಕಪ್ ಕಿಟ್ ತಗೊಂಡು ಬರ್ತೀನಿ. ನೀನ್ ಇಲ್ಲೇ ಇರು, ಎಲ್ಲೋ ಹೋಗ್ಬೇಡ. ನಾನು ಹೋಗ್ಬಿಟ್ಟು ಬರ್ತೀನಿ. ಏನಪ್ಪ ಪ್ರದೀಪ್, ವಾಸುಕಿನ ಯಾತಕ್ಕೋಸ್ಕರ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರು? ಯಾರು ನನ್ನ ಹತ್ರ ಏನು ಕೇಳಬೇಡಿ ಪ್ಲೀಸ್. ಒಂದು ನಿಮಿಷ ಸುಮ್ಮನೆ ರೀ. ಧೈರ್ಯವಾಗಿ ಹೇಳು ವಾಸುಕಿ, ನಿನ್ನ ಕೊಲೆ ಮಾಡಕ್ ಬಂದವನು ಸತ್ಯ ತಾನೆ? ನನಗೆ ಯಾವ ಸತ್ಯನೂ ಗೊತ್ತಿಲ್ಲ ಪ್ರದೀಪ್, ಪ್ಲೀಸ್ ನಾನು ಹೇಳೋದನ್ನ ಕೇಳಿ. ಅವನು ಯಾರು ಅಂತ ನನಗೆ ಗೊತ್ತಿಲ್ಲ. ವಾಸುಕಿ, ಕೊನೆದಾಗ ನೀನ್ ಕೇಳ್ತಾ ಇದ್ದೀನಿ, ನೀನ್ ಸತ್ಯನ್ನ ಲವ್ ಮಾಡ್ಲಿಲ್ವಾ? ಓ ಮೈ ಗಾಡ್, ನಾನು ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ನನಗೆ ಯಾವ ಸತ್ಯನೂ ಗೊತ್ತಿಲ್ಲ. ನಾನು ಯಾರನ್ನ ಲವ್ ಮಾಡಿಲ್ಲ. ವಾಸುಕಿ, ನೀನು ತಪ್ಪು ತಿಳ್ಕೊಬೇಡ. ನಾನು ನಿನ್ಗೊಂದು ಆಶ್ಚರ್ಯ ತೋರಿಸ್ತೀನಿ. ಯಾಕೆ ಮೌನವಾಗ್ಬಿಟ್ಟೆ? ನಿಜ ಹೇಳು ಪ್ಲೀಸ್. ಪ್ಲೀಸ್ ಮೈ ಡಾರ್ಲಿಂಗ್, ಜಸ್ಟ್ ಸೇ ಒನ್ ವರ್ಡ್. ನೀನು ಅವನ ಲವ್ ಮಾಡಿದ್ಯಾ? ಕೂಲ್ ಡೌನ್ ಡಾರ್ಲಿಂಗ್, ನಿಜ ಹೇಳು. ನಾನಿರೋದೇ ನಿನಗಾಗಿ. ನಾನು ನಿನಗಾಗಿ ಪ್ರಾಣ ಕೊಡೋಕ್ಕೂ ತಯಾರಾಗಿದ್ದೀನಿ ಅಂತ ನಿನಗೆ ಗೊತ್ತು. ನಿಜ ಹೇಳು.
My God. ಅಟ್ಲೀಸ್ಟ್ ನಿನ್ ಫ್ರೆಂಡ್ಸ್ ಯಾರಾದ್ರು? ಬನ್ನಿ. ನಾನು ಹೇಳ್ತಿರೋ ಸತ್ಯ. ಅವನು ಯಾರು ಅಂತ ನನಗೆ ಖಂಡಿತ ಗೊತ್ತಿಲ್ಲ. ನನ್ನ ನಂಬಿ. ನಿನ್ನ ಬಿಟ್ಟು ನಾನು ಬೇರೆ ಯಾರನ್ನ ಮದುವೆ ಆಗಲ್ಲ. ಇದು ಸತ್ಯ. ಐ ಆಮ್ ಸಾರಿ ವಾಸಿ, ಐ ಆಮ್ ರಿಯಲಿ ಸಾರಿ. ನಾನೊಬ್ಬ ಸೀನಿಯರ್ ಆಫೀಸರ್, ಅದಕ್ಕೆ ಈ ಥರ ಎಲ್ಲ ಪ್ರಶ್ನೆ ಕೇಳಬೇಕಂತ ಬಂತು. ನಾನು ಇವತ್ತು ಹೇಳ್ತಾ ಇದ್ದೀನಿ, ಆ ಸತ್ಯ ಎಂಥ ಕ್ರಿಮಿನಲ್ ಆಗಿದ್ರು ಸರಿ, ನಮ್ಮಿಬ್ಬರನ್ನ ದೂರ ಮಾಡೋಕ್ಕಾಗಲ್ಲ. ಎಂಥ ದುಷ್ಟ ಅಡ್ಡ ಬಂದ್ರೂ ನಮ್ಮಿಬ್ಬರ ಮದುವೆ ಆಗೇ ಆಗುತ್ತೆ. ನಾವಿಬ್ರು ಸಂತೋಷವಾಗಿ ಬಾಳ್ತೀವಿ, ಖಂಡಿತ. ವಿಷ್ಣು, ಐ ಆಮ್ ಪ್ರದೀಪ್ ಹಿಯರ್. ಮನೆಗೆ ಸೆಕ್ಯೂರಿಟಿ ಸ್ಟ್ರಾಂಗ್ ಮಾಡು. ನಾನು ಈಗಲೇ ಬರ್ತಾ ಇದ್ದೀನಿ. ಹಲೋ, ರಘುನಾ? ಇಲ್ಲ ಸರ್, ರಘು ಹೊರಗಡೆ ಹೋಗಿದ್ದಾನೆ ಸರ್. ಗೊತ್ತಿಲ್ಲ, ಸಾಯಂಕಾಲ ಆಗ್ಬೋದು ಬರೋದಕ್ಕೆ. ಏನು ವಿಷಯ ಹೇಳಿ, ಪರವಾಗಿಲ್ಲ. ಏನು, ರಘು ಮದರ್ಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದ್ಯಾ? ಯಾವಾಗ ಸರ್? ಈಗ ಅವ್ರ ಜೊತೆ ಯಾರಿದ್ದಾರೆ? ಆಸ್ಪತ್ರೆನಲ್ಲ? ಕಂಡೀಷನ್ ಸೀರಿಯಸ್ ಆಗಿದೆಯಾ? ನಾನು ರಘು ಬಂದ ತಕ್ಷಣ ಕಳಿಸ್ಕೊಡ್ತೇನೆ ಸರ್. ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋ ಬದಲು ನೀನು ತಕ್ಷಣ ಊರಿಗೆ ಹೋಗ್ಲೇಬೇಕು. ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿರೋರು ನಿನ್ ಹೆತ್ತಾಯಿ. ನನ್ನ ಒಬ್ಬನೇ ಬಿಟ್ಟು ಹೋಗೋದಕ್ಕೆ ನೀನ್ ಯಾಕೋ ಬೇಜಾರು ಮಾಡ್ಕೋತೀಯಾ? ಹಾಗಾದ್ರೆ ಒಂದು ಕೆಲಸ ಮಾಡು, ನೀನು ನನ್ನ ಜೊತೆಗೆ ಬಂದ್ಬಿಡು. ನಾಳೆ ವಾಸುಕಿ ಮದುವೆ, ನನ್ನ ಕಥೆನೂ ಅಲ್ಲಿಗೆ ಮುಗಿಯುತ್ತೆ. ನೀನು ಹೋಗಿ ನಿಮ್ ತಾಯಿನ ಕಾಪಾಡು. ನೀನ್ ಯಾಕೋ ಬಾಳ್ಬಾರ್ದು? ನೀನ್ ಈ ಭೂಮಿ ಮೇಲೆ ಹುಟ್ಟೋದು ಮನುಷ್ಯ ಅಲ್ವಾ? ನಿನಗೂ ಬಹಳ ಅರ್ಹತೆ ಇಲ್ವಾ? ಹಾಗಲ್ಲ ಕಣೋ, ಯಾವುದೋ ಒಂದು ಹೆಣ್ಣು ಹಿಂದೆ ಸುತ್ತು ಬಿಟ್ಟು ನನ್ನ ತಾಯಿ ತಂಗಿ ಸಾವಿಗೆ ಕಾರಣ ಪಾಪಿ ನಾನು. ನಿನ್ನಿಂದ ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದೆ. ನೀನೇ ನನ್ನ ಬಾಳಿನ ದೇವರು. ನನ್ನ ಮಾತು ಕೇಳು, ಹಳೆಯದನ್ನೆಲ್ಲ ಮರೆತು ಹೊಸ ಮನುಷ್ಯನ ಬಾಳೋದಕ್ಕೆ ಪ್ರಯತ್ನ ಪಡು. ಸತ್ಯ, ನಾನು ಇಷ್ಟೆಲ್ಲ ಸೋಲನ್ ಕಂಡ್ಮೇಲೂ ನಿನ್ ಜೊತೆ ಬಂದು ಒಬ್ಬ ಸಾಧಾರಣ ವ್ಯಕ್ತಿಯ ಬಾಳ್ಬೇಕು ಅಂತೀಯಾ? ದಟ್ಸ್ ಇಂಪಾಸಿಬಲ್. ಯಾವುದು ಸೋಲು? ನಿನ್ನ ನೀನು ಬದಲಾಯಿಸ್ಕೊಂಡು ಬಾಳೋದು ಸೋಲ? ಜೀವನದಲ್ಲಿ ಕೆಳಗೆ ಬಿದ್ದ ಮನುಷ್ಯ ಮೇಲೆದ್ದು ತನ್ನನ್ನು ತಾನು ಬದಲಾಯಿಸ್ಕೊಂಡು ಬಾಳೋದೆ ನಿಜವಾದ ಗೆಲುವು. ಸತ್ಯ, ಹಳೆದೆಲ್ಲ ಮರ್ಪಿಡು. ಹಾಗಾದ್ರೆ ವಾಸುಕಿ ತರ ಹೆಣ್ಣು ಪಿಶಾಚಿಗಳು ಎಲ್ರೂ ಏಮಾರಿಸಿ, ಈ ಪ್ರಪಂಚನೇ ಏಮಾರಿಸಿ ಎಲ್ರೂ ಅಳಿಸ್ತಾ ಇದ್ರೆ ಅದಕ್ಕೆ ಕೊನೆನೇ ಇಲ್ವಾ? ಈ ತರ ಹೆಣ್ಣು ಪಿಶಾಚಿಗಳು ಪ್ರಪಂಚದಲ್ಲಿ ಹಾಯಾಗಿ ಬಾಳ್ಬೇಕಾ? ಇದಕ್ಕೆ ಕೊನೆನೇ ಇಲ್ವಾ? ಅವಳ ನಾನು ಸಾಯಿಸಲೇಬೇಕು. ಈ ವಿಷಯ ಪ್ರಪಂಚದ ಮೂಲೆ ಮೂಲೆಗೂ ಗೊತ್ತಾಗ್ಬೇಕು. ವಾಸುಕಿ ತರ ಹೆಣ್ಣು ಪಿಶಾಚಿಗಳು ಬದಲಾಗ್ಲೇಬೇಕು. ಇದೇ ನನ್ನ ಗುರಿ. ಅವಳನ್ನ ನಾನು ಸಾಯಿಸೋವರೆಗೂ ನಾನ್ ಚೇಂಜ್ ಆಗಲ್ಲ. ಪ್ಲೀಸ್ ಪ್ಲೀಸ್ ಸತ್ಯ, ಸತ್ಯ, ನಿನ್ನ ಬಿಟ್ಟು ನನ್ನ ಕೈಲಿ ಇರಕ್ಕೆ ಆಗಲ್ಲ ಕಣ. ಇಲ್ವಾ? ಹಾಗಲ್ಲ ಕಣೋ, ಯಾವುದೋ ಒಂದು ಹೆಣ್ಣು ಹಿಂದೆ ಸುತ್ತು ಬಿಟ್ಟು ನನ್ನ ತಾಯಿ ತಂಗಿ ಸಾವಿಗೆ ಕಾರಣ ಪಾಪಿ ನಾನು. ನಿನ್ನಿಂದ ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದೆ. ನೀನೇ ನನ್ನ ಬಾಳಿನ ದೇವರು. ನನ್ನ ಮಾತು ಕೇಳು, ಹಳೆಯದನ್ನೆಲ್ಲ ಮರೆತು ಹೊಸ ಮನುಷ್ಯನ ಬಾಳೋದಕ್ಕೆ ಪ್ರಯತ್ನ ಪಡು. ಸತ್ಯ, ನಾನು ಇಷ್ಟೆಲ್ಲ ಸೋಲನ್ ಕಂಡ್ಮೇಲೂ ನಿನ್ ಜೊತೆ ಬಂದು
ಒಬ್ಬ ಸಾಧಾರಣ ವ್ಯಕ್ತಿಯ ಬಾಳ್ಬೇಕು ಅಂತೀಯಾ? ದಟ್ಸ್ ಇಂಪಾಸಿಬಲ್. ಯಾವುದು ಸೋಲು? ನಿನ್ನನ್ನು ನೀನು ಬದಲಾಯಿಸ್ಕೊಂಡು ಬಾಳೋದು ಸೋಲ? ಜೀವನದಲ್ಲಿ ಕೆಳಗೆ ಬಿದ್ದ ಮನುಷ್ಯ ಮೇಲೆದ್ದು ತನ್ನನ್ನು ತಾನು ಬದಲಾಯಿಸ್ಕೊಂಡು ಬಾಳೋದೆ ನಿಜವಾದ ಗೆಲುವು. ಸತ್ಯ, ಹಳೆದೆಲ್ಲ ಮರ್ಪಿಡು. ಹಾಗಾದ್ರೆ ವಾಸುಕಿ ತರ ಹೆಣ್ಣು ಪಿಶಾಚಿಗಳು ಎಲ್ರೂ ಏಮಾರಿಸಿ, ಈ ಪ್ರಪಂಚನೇ ಏಮಾರಿಸಿ ಎಲ್ರೂ ಅಳಿಸ್ತಾ ಇದ್ರೆ ಅದಕ್ಕೆ ಕೊನೆನೇ ಇಲ್ವಾ? ಈ ತರ ಹೆಣ್ಣು ಪಿಶಾಚಿಗಳು ಪ್ರಪಂಚದಲ್ಲಿ ಹಾಯಾಗಿ ಬಾಳ್ಬೇಕಾ? ಇದಕ್ಕೆ ಕೊನೆನೇ ಇಲ್ವಾ? ಅವಳ ನಾನು ಸಾಯಿಸಲೇಬೇಕು. ಈ ವಿಷಯ ಪ್ರಪಂಚದ ಮೂಲೆ ಮೂಲೆಗೂ ಗೊತ್ತಾಗ್ಬೇಕು. ವಾಸುಕಿ ತರ ಹೆಣ್ಣು ಪಿಶಾಚಿಗಳು ಬದಲಾಗ್ಲೇಬೇಕು. ಇದೇ ನನ್ನ ಗುರಿ. ಅವಳನ್ನ ನಾನು ಸಾಯಿಸೋವರೆಗೂ ನಾನ್ ಚೇಂಜ್ ಆಗಲ್ಲ. ಪ್ಲೀಸ್ ಸತ್ಯ, ಸತ್ಯ, ನಿನ್ನ ಬಿಟ್ಟು ನನ್ನ ಕೈಲಿ ಇರಕ್ಕಾಗಲ್ಲ ಕಣೋ. ನನ್ನ ಕೈಲಿ ಇರಕ್ಕಾಗಲ್ಲ ಸತ್ಯ, ಆಗಲ್ಲ. ನೀನ್ ಏನ್ ಮಾಡ್ಕೊಂಡ್ಬಿಡ್ತೀಯ ಅಂತ ಭಯ ಕಣೋ. ನಿನ್ನ ಬಿಟ್ಟು ನನ್ನ ಕೈಲಿ ಇರಕ್ಕಾಗಲ್ವ ಸತ್ಯ, ಆಗಲ್ವೋ, ಆಗಲ್ಲ. ಅರ್ಥ ಮಾಡ್ಕೊ, ಮೊದಲು ನನ್ನ ಅರ್ಥ ಮಾಡ್ಕೋ. ನಿನ್ನ ಹೆತ್ತು ತಾಯಿ ಪ್ರಾಣಕ್ಕೋಸ್ಕರ ಅಲ್ಲಿ ಹೋರಾಡ್ತಾ ಇದ್ದಾರೆ. ನನ್ನ ಬಗ್ಗೆ ಯಾಕೋ ಯೋಚನೆ ಮಾಡ್ತೀಯಾ? ಮೊದಲು ಹೋಗೋ. ನೀನು ನನ್ನ ಜೊತೆ ಬಂದ್ಬಿಡು. ಇವತ್ತೇ ಊರಿಗೆ ಹೋಗಿ ಅಮ್ಮನ್ ನೋಡ್ಕೊಂಡು ಬಂದ್ಬಿಡೋಣ ಕಣ. ಬಾರ ಸತ್ಯ. ನೀನ್ ಬೇಕಾದ್ರೆ ಹೋಗ್ಬಿಟ್ಟು ನಿನ್ನ ತಾಯಿನ ಕಾಪಾಡಿ ವಾಪಸ್ ಬಾರೋ. ಬರ್ಬೇಡ, ನನ್ನ ಹತ್ರ ಬರ್ಬೇಡ ರಘು, ಬರ್ಬೇಡ. ನೀನ್ ಏನ್ ಹೇಳಿದ್ರು ನಿನ್ ಮಾತು ನಾನು ಕೇಳೋದಿಲ್ಲ. ಬರ್ಬೇಡ. ನನ್ನ ತಾಯಿ ಸತ್ತ ಹಾಗೆ ನಿನ್ನ ತಾಯಿನೂ ಸಾಯೋದಕ್ಕೆ ಬಿಡ್ಬೇಡುವ. ನನ್ ಮಾತು ಕೇಳೋ, ಸಮಯ ಬೇರೆ ಆಗ್ತಾ ಇದೆ. ಹೋಗು. ನಾನ್ ನಿನ್ ಮಾತು ಕೇಳೋದಿಲ್ಲ, ಕೇಳೋನಲ್ಲ. ಹೋಗೋ, ಇಲ್ಲಿಂದ ಹೋಗೋ. ಕೂಲ್ ಡೌನ್. ಸಮಾಧಾನ ಮಾಡ್ಕೊಳ್ಳೋ ರಘು, ಸಮಾಧಾನ ಮಾಡ್ಕೋ ರಘು. ಹಲೋ, ಪ್ರದೀಪ್ ಸ್ಪೀಕಿಂಗ್. ಮಿಸ್ಟರ್ ಪ್ರದೀಪ್, ನಿಮ್ಮನ್ನ ನೋಡಿದ್ರೆ ತುಂಬಾ ಒಳ್ಳೆಯವರು ಅಂತ ಕಾಣಿಸುತ್ತೆ. ನೀವು ಆ ಪಿಶಾಚಿನ ಕಟ್ಕೊಂಡು ನಂತರ ಅವಸ್ಥೆ ಪಡ್ಬೇಡಿ. ಅವಳು ನಿನ್ನ ಪ್ರೀತಿ ಮಾಡ್ತಿದ್ಲು ಅಂತ ಹೇಗೆ ಹೇಳ್ತೀಯಾ? ಬಾ, ನೇರವಾಗಿ ಮಾತಾಡೋಣ. ನೇರವಾಗಿ ಬಂದು ಏನು ಅಂತ ಮಾತಾಡೋದು? ವಾಸುಗೆ ನಿನ್ನ ಪ್ರೀತಿ ಮಾಡ್ತಿದ್ಲು ಅಂತ ಪ್ರೂವ್ ಮಾಡೋ. ನಿಮ್ಮಿಬ್ಬರಿಗೂ ನಾನೇ ಮದುವೆ ಮಾಡಿಸಿ ನಾನು ದೂರ ಹೋಗ್ತೀನಿ. ಅವಳನ್ನ ನಾನು ಯಾಕೆ ಮದುವೆ ಆಗ್ಬೇಕು? ಅವಳಿಂದ ನಾನು ಅನುಭವಿಸಿದ್ದು ಸಾಕಲ್ವಾ? ಹಾಗಾದ್ರೆ ಯಾಕೋ ಅವಳನ್ನ ಕೊಲೆ ಮಾಡ್ಬೇಕು ಅಂತ ಅಲಿತಾ ಇದೆಯಾ? ಹೌದು, ಕೊಲೆ ಮಾಡೋದಿಕ್ಕೆ ಅಲಿತಾ ಇದ್ದೀನಿ. ಅವಳಿಂದ ನನ್ನ ತಾಯಿ ತಂಗಿ ಪ್ರಾಣನೇ ಹೋಗ್ಬಿಡ್ತು. ಆ ಪಾಪಿ ನನ್ನ ಜೀವನನೇ ಹಾಳು ಮಾಡ್ಬಿಟ್ಲು. ಈ ಪ್ರಪಂಚದಲ್ಲಿ ಅವಳಂತ ಹೆಣ್ಪಿಶಾಚಿಗಳು ಇರಬಾರ್ದು. ಐ ವಿಲ್ ಕಿಲ್ ಹರ್. ನಾನು ಅವಳನ್ನ ಸಾಯಿಸ್ತೀನಿ. ಐ ವಿಲ್ ಕಿಲ್ ಹರ್ ಮ್ಯಾನ್. ನಿನಗೆ ವಾಸ್ಕಿ ಬೇಕಂದ್ರೆ ಡೈರೆಕ್ಟ್ ಆಗಿ ನನ್ನ ಹತ್ರ ಬಾ, ಮಾತಾಡು. ಸುಮ್ಮನೆ ಕತೆ ಎಲ್ಲ ಹೇಳ್ಬೇಡ. ನಿನ್ಗೇನ್ ಬೇರೆ ಕೆಲ್ಸನೇ ಇಲ್ವಾ? ನಿಂತರ ವ್ಯಕ್ತಿ ಯಾಕ ಹೆಣ್ಪಿಶಾಚಿನ ಕಾಪಾಡ್ಬೇಕು? ಆ ತರ ಹುಡುಗಿನ ನೀನ್ ಯಾಕ ಕೊಲೆ ಮಾಡ್ಬೇಕು? ಹೌದು, ಐ ವಿಲ್ ಕಿಲ್ ಹರ್. ಅವಳನ್ನ ಕೊಲೆ ಮಾಡಿದ ವಿಷಯ ಈ ಪ್ರಪಂಚಕ್ಕೆಲ್ಲ ಗೊತ್ತಾಗ್ಬೇಕು. ನೀನ್ ಆ ತರ ಮಾಡಕ್ಕೆ ನಾನ್ ಬಿಡಲ್ಲ. ನೀನ್ ಯಾರೋ ಬಿಡಕ್ಕೆ? ಐ ವಿಲ್ ಡೂ ಇಟ್. ನಿನ್ನ ಹಿಡಿದು ನಾನ್ ಶಿಕ್ಷೆ ಕೊಡಿಸ್ತೀನಿ. ಯಾಕಂದ್ರೆ ಅವಳು ದೇವತೆ ತರ. ಆ ದೇವತೆನ ನೀನ್ ಮುಟ್ಟಕ್ಕಾಗಲ್ಲ. ಅವಳು ದೇವತೆನ? ಆ ದೇವತೆನ ಕಾಪಾಡಕ್ ನೀನಿದೀಯಾ? ನೋಡ್ತಾ ಇರು, ಅವಳು ನಾನು ಸಾಯಿಸ್ತೀನಿ. ಐ ವಿಲ್ ಕಿಲ್ ಹರ್. ನನ್ ಪ್ರಾಣ ಹೋದ್ರು ಸರಿ, ನಾನು ಅವಳನ್ನ ಕಾಪಾಡ್ತೀನಿ. ಅವಳ ಹೆಣಕ್ಕೆ ನೀನ್ ತಾಳಿ ಕಟ್ಟಬೇಕು. ಹೌದು, ಅವಳ ಹೆಣಕ್ಕೆ ತಾಳಿ ಕಟ್ಟಬೇಕು. ಐ ವಿಲ್ ಕಿಲ್ ಹರ್. ಯಾಕೆ ಫಸ್ಟಲ್ಲು? ಹೌದು ಕಣ, ನಾವು ಹಾಕಿದ ಪ್ಲಾನ್ ಎಲ್ಲ ಔಟ್ ಆಯ್ತು. ಯಾವ್ದಾದ್ರೂ ಹೊಸ ಪ್ಲಾನ್ ಕೊಡ್ರು. ಬಾಸ್, ನೀರು ಬಾಸ್. ನೀರಿಲ್ದೆ ಹೇಗೆ ಪ್ಲಾನ್ ಮಾಡಕ್ಕಾಗತ್ತೆ ಬಾಸ್?
ಬೇರೆ ಸ್ವಲ್ಪ ನೀರು ತಗೊಂಬರಪ್ಪ. ಆಯ್ತು ಸರ್. ಏಯ್, ಏನ್ ಹೊಸ್ಬಾನ ಇದನ್ ತಂದಿದೀಯಲ್ಲ? ಇದೆ ಸರ್, ನೀವ್ ಕೇಳಿದ ನೀರೇ, ಇದೇ ಕುಡಿಯೋ ನೀರು, ತಗೊಳ್ಳಿ. ಇದು ಕುಡಿಯೋ ನೀರು, ನಾವು ಕೇಳಿದ್ದು ಹೊಡೆಯೋ ನೀರು. ಏನಯ್ಯ ಹೋಟ್ಲ್ ಹೊಸಬನಾ? ಏಯ್, ಏನೋ ತಮಾಷೆ ಮಾಡ್ತೀಯಾ? ಅಯ್ಯೋ ಏನ್ ಸರ್ ಸುಮ್ನೆ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಸರ್. ಕುಡಿದ್ಬಿಟ್ಟು ಬೇಗ ಪ್ಲಾನ್ ಕೊಡ್ರು. ನಾಳೆನ ಮದುವೆ, ಒಂದೇ ದಿವಸ ಇರೋದು. ಏಯ್, ಎಲ್ರೂ ಕೇಳ್ಕೊಳ್ಳಿ ಬಾಸ್, ಒಂದು ಟಾಪ್ ಕ್ಲಾಸ್ ಪ್ಲಾನ್ ಹಾಕಿದ್ದೀನಿ ಬಾಸ್. ಅದೇನ್ ಟಾಪ್ ಕ್ಲಾಸ್ ಪ್ಲಾನ್? ಅದೇನು ಅಂತ ಬೇಗ ಹೇಳು. ಫಸ್ಟ್ ನಮ್ಗೊಂದು ವಯಸ್ಸಾದ ಮುದುಕಿ ಬೇಕು ಬಾಸ್. ಏನು ಮುದುಕಿನ? ಏನ್ ಪ್ಲಾನ್ ಕೊಡ್ತಿರೋ? ಅವತ್ ನೋಡಿದ್ರೆ ರೇಪ್ ಮಾಡೋಕೆ 9 ಕರ್ಕೊಂಬಂದ್ರಿ, ಇವತ್ ನೋಡಿದ್ರೆ ಮುದುಕಿನ ಕೇಳ್ತಾ ಇದ್ದೀರಾ. ಪ್ರದೀಪ್, ನಾವು ಯಾವ್ದಾದ್ರೂ ಒಂದು ದೊಡ್ಡ ಚೌಟ್ರಿಲಿ ಮದುವೆ ಅರೇಂಜ್ ಮಾಡಿದ್ರೆ ಚೆನ್ನಾಗಿತ್ತು. ಇಲ್ಲಿ ಕಾಂಪೌಂಡ್ ಬೇರೆ ಸರಿ ಇಲ್ಲ. ನಿನಗೆ ಸೆಕ್ಯೂರಿಟಿ ಅರೇಂಜ್ ಮಾಡೋದಕ್ಕೆ ಕಷ್ಟ ಆಗಲ್ವಾ? ಸರಿ, ನೀನೇನು ಐಡಿಯಾ ಇಟ್ಕೊಂಡಿದ್ಯಾ? ನಾನು ನಿನ್ನ ಹತ್ರ ಐಡಿಯಾ ಕೇಳ್ಬೇಕು ಅಂತಿದ್ರೆ ನೀನ್ ನನ್ನ ಹತ್ರನೇ ಐಡಿಯಾ ಕೇಳ್ತಿದ್ಯಾ? ಬಿಲ್ಡಿಂಗ್ ಏನೋ ದೊಡ್ಡದಾಗೇ ಇದೆ, ಯಾರು ನುಗ್ಗೋಕ್ಕಾಗಲ್ಲ. ಆದ್ರೆ ಪಾರ್ಟಿನ ಹೊರಗಡೆನೆ ಅರೇಂಜ್ ಮಾಡ್ಬೇಕಾಗತ್ತೆ. ಹೇಗೆ ಕವರ್ ಮಾಡೋದು? ವಿಷ್ಣು, ನಾ ತುಂಬಾ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. ನಿನ್ನೆ ರಾತ್ರಿ ನನಗೆ ಆ ಹುಡುಗ ಸತ್ಯ ಫೋನ್ ಮಾಡ್ಬಿಟ್ಟು ನನ್ನೇ ಹೆದರ್ಸ್ತಿದ್ದಾನೆ. ಏನು? ಸತ್ಯ ನೀನ್ ಹೆದರ್ಸ್ತಾನ? ಹಾಗಾದ್ರೆ ಅವನ್ ನಿಜವಾಗ್ಲೂ ಹುಚ್ಚನಾಗಿರ್ಬೇಕು. ಏನ್ ಹೇಳ್ದ? ನಾಳೆ ಮುಂಜಾನೆ ಒಳಗೆ ವಾಸುಕಿನ ಕೊಲೆ ಮಾಡ್ತೀನಿ ಅಂತ ನನ್ನ ಹತ್ರನೇ ಚಾಲೆಂಜ್ ಮಾಡ್ದ. ಏನಪ್ಪ ತಿರ್ಗಾ ನನಗೆ ಕನ್ಫ್ಯೂಸ್ ಮಾಡ್ತಾ ಇದೀಯಾ? ನೀನ್ ಹೇಳೋದು ನನಗೆ ಒಂದು ಅರ್ಥನೇ ಆಗ್ತಾ ಇಲ್ಲ. ಹೌದು, ಅವನು ವಾಸುಕಿನ ತನ್ನ ಪ್ರಾಣಿಗಿಂತ ಹೆಚ್ಚಾಗಿ ಪ್ರೀತಿಸಿದ್ದಾನೆ. ವಾಸುಕಿನು ಅವನನ್ನ ಪ್ರೀತಿಸಿದ್ದಾಳೆ. ಪ್ರದೀಪ್, ನಿನ್ ಕಣ್ಣಲ್ಲಿ ನೀರು. ವಾಸುಕಿ ಸತ್ಯನ ಪ್ರೀತಿಸಿದಾಳ? ಹೌದು, ನೀನೇ ನನ್ನನ್ನ ಇನ್ವೆಸ್ಟಿಗೇಟ್ ಮಾಡಕ್ಕೆ ಹೇಳಿದೆ, ನಾನೂ ಮಾಡಿದೆ. ಅದರ ಪ್ರತಿಫಲನೆ ಇದು. ಇದ್ರ ಬಗ್ಗೆ ವಾಸುಕಿನೇನಾದ್ರೂ ಕೇಳಿದ್ರಾ? ವಾಸುಕಿ ಒಂದ್ ಚಿಕ್ಕ ಮಗು ತರ. ಏನೋ ಅವಸರ ಪಟ್ಟು ಸತ್ಯನ ಪ್ರೀತಿ ಮಾಡಿರ್ಬೇಕು. ಆಮೇಲೆ ಅವನ ದುರಭ್ಯಾಸಗಳು ನೋಡಿ ಅವನಿಂದ ದೂರ ಆಗಿರ್ಬೇಕು. ನನ್ನ ಹತ್ರ ಹೇಳೋದಕ್ಕೆ ಹೆದರ್ಕೊಂಡಿರ್ಬೇಕು. ನಾನು ಆಕೆನ ಕಂಪೆಲ್ ಮಾಡಲಿಲ್ಲ. ಅವನ್ ನಿನಗೆ ಫೋನ್ ಮಾಡಿದ್ನಲ್ಲ, ಅವನ ನೀನು ಡೈರೆಕ್ಟ್ ಆಗಿ ಕರೆದು ಮಾತಾಡ್ಬೇಕಾಗಿತ್ತು. ನಾನು ಅವನ ಹತ್ರ ಮಾತಾಡಿದೆ. ವಾಸುಗಿನ ಅವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತಾನೂ ಹೇಳಿದೆ. ಬಟ್ ಅವನು ಒಪ್ಕೋತಾ ಇಲ್ಲ. ತುಂಬಾ ಹಠವಾಗಿದ್ದಾನೆ. ತನ್ನ ತಾಯಿ ತಂಗಿ ಸಾವಿಗೆ ವಾಸುಗಿನೇ ಕಾರಣ. ವಾಸುಗಿನ ಸಾಯಿಸಿ ಹೇಗಾದ್ರೂ ತನ್ನ ಸೇಡ್ ತೀರ್ಸ್ಕೊತೀನಿ ಅಂತ ಹೇಳ್ತಾನೆ. ಸೊ ಅವನ ಪಕ್ಕ ನ್ಯಾಯನೋ ಧರ್ಮ ಎರಡೂ ಇದೆ ಅಂತ ನೀನ್ ಅನ್ಕೊಂಡಿದ್ಯಾ? ಹೌದು, ಅವನ ಕಡೆ ನ್ಯಾಯನೂ ಇದೆ, ಧರ್ಮನೂ ಇದೆ. ಅದಕ್ಕೆ ನನಗೆ ಭಯ ಆಗ್ತಿದೆ. ನ್ಯಾಯನೋ ಧರ್ಮನೋ, ನಾವಿಬ್ರು ಗೌರ್ಮೆಂಟ್ ಸರ್ವೆಂಟ್. ಕಾನೂನಿನ ಪ್ರಕಾರ ಅವನ್ ಮಾಡ್ತಾ ಇರೋದು ತಪ್ಪು. ಅವನ್ ಸತ್ರುನು ನನಗ್ ಚಿಂತೆ ಇಲ್ಲ. ನೀನು ವಾಸುಕಿ ಇಬ್ರು ಮದುವೆ ಆಗಿ ಸಂತೋಷವಾಗಿರ್ಬೇಕು. ಯಾರಾದ್ರೂ ಮಾತಾಡಿದ್ರೆ ಕೊಂದು ಬಿಡ್ತೀನಿ. ಗಾಳಿ ಮೂವ್ ಮಾಡಿದ್ರೆ ಚುಚ್ಚು ಬಿಡ್ತಾನೆ.
ಎಷ್ಟೇ ಧೈರ್ಯ ನಿಂಗೆ? ಮಾವ ನನ್ನೇನು ಮಾಡ್ಬೇಡಿ ಮಾವ, ನನ್ನೇನು ಮಾಡ್ಬೇಡಿ. ಬಿಟ್ಬಿಡಿ ಸರ್, ಇವತ್ತೇ ಮದುವೆ ಮಾಡ್ಕೊಂಡು ಬಂದಿದ್ದೀವಿ ಸರ್. ಸರ್ ಬಿಟ್ಬಿಡಿ ಸರ್. ಮಾವ ನನ್ನ ಬಿಟ್ಬಿಡಿ ಮಾವ. ಮುಚ್ಚ ಬಾಯಿ. ಏನ್ರಪ್ಪ ನಿಮ್ಮನ್ನ ಕೇಳೋರು ಯಾರಿಲ್ವಾ? ಬಾಯಿ ಮುಚ್ಚ ಹುಡುಗ. ಅವನ ಕಣ್ಣು ಮಣ್ಣೆ ತೊಡಕ್ತಾ ಇದ್ದೇನೆ. ನನ್ನ ಅಕ್ಕನ ಮಗಳೇ, ಎಷ್ಟೇ ಧೈರ್ಯ ನಿಂಗೆ? ನಮ್ಮನ್ನ ಬಿಟ್ಬಿಡು ಮಾವ. ನಮ್ಮ ಅಪ್ಪ ಅಮ್ಮನೆ ಒಪ್ಕೊಂಡು ಕಳ್ಸಿದ್ದಾರೆ, ದಯವಿಟ್ಟು ನಮ್ಮನ್ನ ಬಿಟ್ಬಿಡು ಮಾವ. ನಾನು ಒಪ್ಕೊಂಡೆ ಕಳ್ಸ್ಕೊಡ್ತೀನಿ. ಬೇಡ ಮುಂಚೆ ಮಾವ. ಅತ್ತೆ ತಿಂತ ಇರ್ತೀಯಾ? ಬೇಡ ಮಾವ, ನಿನ್ ಕಾಲಿಗೆ ಬೀಳ್ತೀನಿ ಮಾವ. ಕಾಲ್ಗೆಲ್ಲ ಬೀಳ್ಬೇಡ್ರೆ. ಬರೀ 5 ನಿಮಿಷ ನನ್ನ ಜೊತೆ ಸಂತೋಷ ವಾಪಸ್ ಈಗಲೇ ಹೀಗಂದ್ರೆ ಹೇಗೆ? ಆಮೇಲೆ ಮತ್ತೆ ಯಾವಾಗ ಸತ್ಯ, ನನ್ನನ್ನು ಕ್ಷಮಿಸ್ಬಿಡು. ನೀನ್ ನನ್ನನ್ನು ಕ್ಷಮಿಸ್ಲೇಬೇಕು ಪ್ಲೀಸ್. ಸತ್ಯ, ನಮ್ಮ ತಂದೆ ತಾಯಿ ಬಲ್ವಂತ, ಅವ್ರ ಸ್ಟೇಟಸ್ ಜೊತೆಗೆ ನಮ್ಮ CBI ಅಂಕಲ್ ಇವರೆಲ್ಲರೂ ಸೇರಿ ನನ್ನನ್ನು ಈ ಮದ್ವೆಗೆ ಒಪ್ಸಿದ್ರು. ನಾನಾಗಿ ಈ ಮದ್ವೆಗೆ ಒಪ್ಕೊಳ್ಳಿಲ್ಲ ಸತ್ಯ. ನನ್ನ ಮಾತು ನಂಬು ಸತ್ಯ. ನನಗೆ ಚೆನ್ನಾಗಿ ಗೊತ್ತು ನೀನ್ ನನ್ನನ್ನು ಕೊಲೆ ಮಾಡೋದಕ್ಕೆ ಬಂದಿದೀಯಾ ಅಂತ. ಕಮಾನ್ ಸತ್ಯ, ನನ್ನನ್ನು ಕೊಲ್ಲು. ನಾನ್ ಪಾಪಿ ಸತ್ಯ. ಕಮಾನ್, ಕಿಲ್ ಮೀ. ವಾಸುಕಿ, ಎದ್ದೇಳು ವಾಸುಕಿ, ಎದ್ದೇಳು. ಪ್ರೀತಿಗೋಸ್ಕರ ನಿನ್ನ ಕ್ಷಮಿಸ್ಬಿಟ್ಟೆ. ಹೋಗು ವಾಸುಕಿ, ಹೋಗು. ವಾಸುಕಿ, ಪ್ರೀತಿಗೋಸ್ಕರ ನಿನ್ನ ಕ್ಷಮಿಸ್ಬಿಟ್ಟೆ. ಆದ್ರೆ ನನ್ನ ತಾಯಿ ತಂಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಐ ಆಮ್ ಸಾರಿ. ಇನ್ಸ್ಪೆಕ್ಟ್ರೆ, ಅವ್ರು ನನ್ನ ಫ್ರೆಂಡು, ಬಿಟ್ಬಿಡಿ. ಓಕೆ ಸರ್. ಕಮಾನ್. ಏನಯ್ಯ ಚಿನ್ನೇಗೌಡ, ರಾತ್ರಿ ಬರ್ತೀನಿ ಅಂತ ಹೇಳಿದ್ದೆ, ಬೆಳಗ್ಗೆನೆ ಬಂದ್ಬಿಟ್ಟಿದ್ಯಲ್ಲಪ್ಪ. ಹೊರಡಿ. ಇನ್ಸ್ಪೆಕ್ಟರ್, ಎಲ್ಲ ಕಡೆ ನಿಗಾ ಇಟ್ಟಿರಿ. ಬಿ ಅಲರ್ಟ್. 1 ನಿಮಿಷ. ಯಾರಿವರು? ಇವರು ನಮ್ಮ ದೊಡ್ಡಮ್ಮ ಅಪ್ಪ. ತುಂಬಾ ವಯಸ್ಸಾಗಿದೆ, ಅದರಲ್ಲೂ ಮೈಗೆ ಬೇರೆ ಹುಷಾರಿಲ್ಲ. ಇವತ್ತೋ ನಾಳೆನೋ ಅಂತಿದ್ದಾರೆ. ಈ ಮದ್ವೆ ನೋಡ್ಬೇಕು ಅಂತ ಆಸೆ ಪಟ್ರು, ಅದಕ್ಕೆ ಕರ್ಕೊಂಡ್ ಬಂದ್ವಿ. ಇವರೆಲ್ಲ ಇವ್ರ ಮೊಮ್ಮಕ್ಕಳು. ಹೌದು ಸರ್. ಸರಿ, ನೀವು ಹೋಗ್ಬೋದು. ಪಾಪ ತುಂಬಾ ವಯಸ್ಸಾಗಿದೆ. ಹಲೋ ಮಿಸ್ಟರ್ ಪ್ರದೀಪ್. ಪ್ರದೀಪ್, ನಿನ್ನ ಮದುವೆ ನೋಡೋಕ್ಕೋಸ್ಕರ 100 ವರ್ಷ ಆಗಿರೋ ನಮ್ಮ ಮುತ್ತಜ್ಜಿ ಬಂದಿದ್ದಾರೆ. ಐ ಸಿ. ಐ ಆಮ್ ವೆರಿ ಗ್ಲಾಡ್. ಹೋಗು ಒಳಗೆ, ನಿನ್ಗೆ ಬೇಕಾಗಿರೋ ಬ್ರ್ಯಾಂಡ್ ಎಲ್ಲ ಇದೆ, ತಗೋ. ಆಯ್ತು. ಅಮ್ಮ ನೋಡಮ್ಮ, ನಾವು ಮಾಡಿದ ಪ್ಲಾನ್ ಪ್ರಕಾರ ಎಲ್ಲ ನಡೀತಾ ಇದೆ. ಬೆಳಿಗ್ಗೆ ಆಗ್ಬೇಕಾಗಿರೋ ಕೆಲಸ ನಿನ್ನ ಕೈಲಿದೆ. ಹುಷಾರ್, ಬಿ ಕೇರ್ಫುಲ್. ಆಯ್ತಪ್ಪ. ಯಾರು? ನನ್ನ ಥರನೇ ಇದ್ದಾನೆ, ಇಲ್ಲೇ ಬರ್ತಿದ್ದಾನೆ.
ಹೇಳಿ ಜಾಗಕ್ಕೆ ಓಡಿಸು ಗಾಡಿ. ಕಮ್ ಆನ್, ಸ್ಟಾರ್ಟ್ ನೌ. ಟೇಕ್ ರೈಟ್. ಎಸ್, ಗೋ ಫಾಸ್ಟ್. ಗೋ ಸ್ಟ್ರೈಟ್. ಆ ಮರದ ಹತ್ರ ನಿಲ್ಸು. ಸ್ಟಾಪ್. Get out! Get out! Move! Come on, move! Move fast! ಬಂದ್ರೆ ಎಲ್ರು ಗುಂಡಾಕೋಣ. ಓಕೆ, ಕಮಾನ್. ಬಾಸ್, ಒಳಗಡೆ ಹೊರಗಡೆ ಎಲ್ಲ ಯಾಕೆ ಇಷ್ಟೊಂದು ವ್ಯವಸ್ಥೆ? ಲೇ, ಯಾರು ಮಿನಿಸ್ಟ್ರು ಬರ್ತಿದ್ದಾರೆ ಅದಕ್ಕೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಮನೆ ಊಟ ಮಾಡಿ ಬಹಳ ದಿವಸ ಆಗೋಯ್ತಮ್ಮ. ಹೊಟ್ಟೆ ಹಸಿವಾಗ್ತಾ ಇದೆ. ಎಲ್ಲ ರೆಡಿ ಆಗಿದೆ, ಬನ್ನಿ ಅಣ್ಣ. ತಾತ, ಏನಪ್ಪ? ತಾತ ಸಿಗರೇಟ್? ಇಲ್ಲಪ್ಪ, ನಾನು ಸಿಗರೇಟ್ ಸೇದಲ್ಲ. ಏನ್ ತಾತ, ನಿನ್ನೆ ನೀವೇ ಕೇಳಿ ತಗೊಂಡಿದ್ದೀರಾ, ಇವಾಗ ಬೇಡ ಅಂತಿದ್ದೀರಾ? ಈ ಬ್ರ್ಯಾಂಡ್ ಬೇಡಪ್ಪ. ಚೆನ್ನಾಗಿ ಕಾಣಿಸಲ್ಲಲ್ವಾ? ಆಯ್ತು ಇದೆ. ಒಂದೇ ಒಂದು ನಿಮಿಷ. ಓಕೆ. ನಾನು ಹೇಳ್ದಾಗ ಮಾಡು. ಪ್ರದೀಪ್, ಪ್ರದೀಪ್, ಆ ಕೊಲೆಗಾರ, ಆ ಸತ್ಯಂತರ ಈಗೊಬ್ಬನ ನೋಡ್ದೆ, ಇಲ್ಲೇ ಇದ್ದಾನೆ. ವಿಷ್ಣು, he is somewhere here. Searching. ಒಂದೊಂದು ಪ್ಲೇಸ್ ನಲ್ಲಿ ಹುಡುಕ್ಬೇಕು, ಯಾವುದನ್ನು ಬಿಡಬಾರ್ದು, ಗೊತ್ತಾಯ್ತಾ?
ಟೆನ್ಷನ್ ಮಾಡ್ಕೋಬೇಡಿ, ಎವ್ರಿಥಿಂಗ್ ಇಸ್ ಫೈನ್. ಯಾವುದಕ್ಕೂ ಹುಷಾರಾಗಿ ನೋಡ್ಕೋಪ್ಪ. ಸರ್ ಡೌಟ್ ಕೇಸ್ನಲ್ಲಿ ಒಬ್ಬನ ಹಿಡಿದಿದ್ದೀವಿ. Everybody get inside. He's somewhere here. Search. ಯಾರಂತ ನಂಗೂ ಗೊತ್ತಿಲ್ಲ. ರೀಟಾ, ಒಂದ್ ನಿಮಿಷ ಬರ್ತೀನಿ. ಏನು ನಿಮ್ ಹುಡುಗರೆಲ್ಲ ರೆಡಿ ಆಗಿದ್ದಾರಾ? ನಾನು ಹೋಗಿ ವಾಸುಕಿನ ಹೊರಗಡೆ ಕರ್ಕೊಂಡ್ ಬರ್ಲಾ? ಎಲ್ಲ ರೆಡಿ ಆಗಿದ್ದಾರಮ್ಮ. ವಾಸುಕಿ ಎದ್ಲಮ್ಮ? ಎದ್ದಿದ್ದಾಳ ಆಂಟಿ. ಬಾಮ ವಾಸುಕಿ ಬಾ. ಕಾಲ ಕೆಟ್ಟು ಹೋಗಿದ್ಯಮ್ಮ, ನೀವೆಲ್ಲರೂ ಹೋಗಿ, ನಾನ್ ಕರ್ಕೊಂಡು ಹೋಗ್ತೀನಿ. ನೀವ್ಯಾಕ್ರಪ್ಪ ಹಿಂದೆ ಬರ್ತಿದ್ದೀರಾ? ನೀವು ಹೋಗಿ, ನಾವು ಬಾತ್ರೂಮ್ ಹೋಗ್ತಾ ಇದ್ದೀವಿ. ಏನು ಅಜ್ಜಿಗೆ ಏನಾಯ್ತು? ಅಜ್ಜಿಗೆ ತುಂಬಾ ಸೀರಿಯಸ್ ಆಗಿಬಿಟ್ಟಿದೆ, ಅದಕ್ಕೆ ಆಸ್ಪತ್ರೆ ಕರ್ಕೊಂಡು ಹೋಗ್ತಿದ್ದೀವಿ. ಬೇಗ ಹೋಗು.
ಇನ್ಸ್ಪೆಕ್ಟರ್, ಯಾಕೆಲ್ಲ ಓಡ್ತಿದ್ದೀರಾ? ಪ್ರದೀಪ್ ಮನೇಲಿ ಏನಾದರೂ ಪ್ರಾಬ್ಲಮಾ? ಹೌದು ಸರ್, ವಾಸ್ಗಿನಿ ಯಾರೋ ಕಿಡ್ನಾಪ್ ಮಾಡಿದ್ದಾರೆ.
ವಾಸುಕಿ, ನಾನ್ ನಿನ್ ವಾಸುಕಿ ಸತ್ಯ. ಯಾರು ಆಶ್ಚರ್ಯ ಪಡಬೇಡಿ. ನನ್ನ ತಂಗಿ ದೊಡ್ಡಣ್ಣನಿಗೆ 2ನೇ ಹೆಂಡತಿ ಆಗಿದ್ಲು. ಅವಳು ಗುಡ್ದವಳೆ ಈ ವಾಸುಕಿ. ಆ ವಾಸುಕಿ ಹುಟ್ಟಿ 1 ವರ್ಷ ಕಳೆದ ಮೇಲೆ ಈ ನಮ್ಮ ವಾಸುಕಿ ಹುಟ್ಟಿದ್ಲು. ಹುಟ್ಟಿದ 2 ಹೆಣ್ಮಕ್ಳಿಗೂ ವಾಸುಕಿ ಅಂತ ಒಂದೇ ಹೆಸರಿಟ್ರು. ಯಾಕೆಂದ್ರೆ ನಮ್ಮ ಭಾವನ ಮನಸ್ಸಲ್ಲಿ ಭೇದ ಭಾವ ಇರ್ಲಿಲ್ಲ. ವಾಸುಕಿ, ನಿನ್ಗೇನಾಯ್ತಮ್ಮ? ನಿನ್ಗೇನಾಯ್ತು? ಇದೆಲ್ಲ ಏನಮ್ಮ ಆಟ? ನನಗೊಂದು ಅರ್ಥ ಆಗ್ತಾ ಇಲ್ಲ, ನನಗೊಂದು ಅರ್ಥ ಆಗ್ತಾ ಇಲ್ಲಮ್ಮ. ಸತ್ಯ, ನನ್ನ ಕ್ಷಮಿಸ್ಬಿಡು ಸತ್ಯ. ನಮ್ಮಿಬ್ಬರ ಮದ್ವೆಗೆ ನಮ್ ತಂದೆ ಹತ್ರ ಪರ್ಮಿಷನ್ ತಗೋಬೇಕು ಅಂತ ಊರ್ಗ್ ಹೋಗಿದ್ನಲ್ಲ. ಪರ್ಮಿಷನ್ ತಗೊಂಡು ನಾವ್ ವಾಪಸ್ ಬರ್ತಿರ್ಬೇಕಾದ್ರೆ ನಮ್ ಕಾರ್ಗೆ ಆಕ್ಸಿಡೆಂಟ್ ಆಯ್ತು. ಅಪ್ಪ ತೀರ್ಕೊಂಡ್ಬಿಟ್ರು. ನನಗೆ ಕಾಲಿಂದ ಸೊಂಟದವರೆಗೂ ಪ್ಯಾರಾಲಿಸಿಸ್ ಆಗಾಯ್ತು. ದೊಡ್ಡಣ್ಣ ಸಾಯೋಕ್ ಮುಂಚೆ ನನ್ನ ಹತ್ರ ಒಂದು ವಿಷಯ ಹೇಳಿದೆ. ಮುತ್ತಪ್ಪ, ನನಗೆ ಒಡ ಹುಟ್ಟಿದ ಅಣ್ಣ ತಮ್ಮ ಇದ್ದಿದ್ರೆ ಕೂಡ ಇಷ್ಟೊಂದು ಸಹಾಯ ಮಾಡ್ತಿರ್ಲಿಲ್ಲ. ಇದುವರೆಗೆ ನನಗೆ 2ನೇ ಹೆಂಡತಿ ಇರುವ ವಿಷಯವನ್ನು ರಹಸ್ಯವಾಗಿ ಇಟ್ಟು ಕಾಪಾಡಿದೀಯ. ನಿನಗೆ ನಾನು ಭಾರಿಯಾಗಿದ್ದೀನಿ. ನನಗೊಂದು ಆಸೆ, ನಾನು ಸತ್ತೋದ್ರೆ. ಹಾಗೆಲ್ಲ ಹೇಳ್ಬೇಡಿ, ನಿಮ್ಗೇನು ಆಗೋದಿಲ್ಲ. ಮುತ್ತಪ್ಪ, ನನ್ನ ಪ್ರಾಣ ಉಳಿಯಲ್ಲ ಅಂತ ನನಗೆ ಗೊತ್ತು. ನಾನು ಸತ್ತ ಮೇಲೆ ಈಗಿರುವ ಮನೆಯನ್ನು ಖಾಲಿ ಮಾಡಿ ನನ್ನ ಅಲ್ಲಿ ಎಸ್ಟೇಟ್ ಹೋಗಿ ಅಲ್ಲಿ ವಾಸ ಮಾಡಿ. ಯಾಕೆಂದ್ರೆ ಆ ಮನೆ ನನ್ನ ಮೊದಲನೇ ಜೊತೆಯು ಆಸ್ತಿ. ಖಂಡಿತವಾಗಲೂ ನಿನಗೆ ಆ ಮನೆಯಲ್ಲಿದ್ರೆ ಯಾವುದೇ ರಕ್ಷಣೆ ಇರುವುದಿಲ್ಲ. ಇನ್ಮೇಲೆ ನನ್ನ ಮಗಳು ವಾಸಗೆ ನಿನ್ ತಂದೆ ಇಬ್ರು ನೋಡ್ಕೊಂಡು ಜವಾಬ್ದಾರಿ ನಿಮ್ಮದೇ. ಆಗ್ಲಿ ಬಾವ. ದೊಡ್ಡ ವಾಸಿಗೆ ಅವ್ರ ತಾಯಿ ಪ್ರದೀಪ್ ಇಲ್ಲಿ ಬರೋದಕ್ಕೆ ಮುಂಚೆ ನಾವಿಲ್ಲಿಂದ ಹೊರಟೋಗ್ತೀವಿ ಭಾವ. ತುಂಬಾ ಸಂತೋಷ, ತುಂಬಾ ಸಂತೋಷ. ಈಗ ನನಗೆ ನೆಮ್ಮದಿ ಆಯ್ತು. ಇನ್ನೊಂದು ಮುಖ್ಯವಾದ ವಿಷಯ, ನನ್ನ ಚಿಕ್ಕ ವಾಸಿಗೆನ ಸದ್ಯಕ್ಕೆ ಕೊಟ್ಟು ಮದುವೆ ಮಾಡಿಸ್ತೀಯಾ? ದೊಡ್ಡಣ್ಣ ಸೆತ್ ಮೇಲೆ ಆ ಮನೆ ಬಿಟ್ಟು ದೂರ ದೂರ ಹೊರಟೋದು. ನನ್ನ ತಂಗಿ ಮಗಳ ಸ್ಥಿತಿ ಹೀಗಾಯ್ತಲ್ಲ ಅಂತ ಕೊರಗಿ ಅವಳು ಸತ್ ಹೋದ್ಲು. ಈಗ 4 ದಿವಸ ಹಿಂದೆ ಟಿವಿಲಿ ಸೆತ್ತಿನ ಮುಖ ತೋರಿಸಿದ್ರು. ದೊಡ್ಡ ವಾಸ್ಕಿ ಮದುವೆಯಲ್ಲಿ ಎಲ್ಲಿ ಸೆತ್ತಿನಿಂದ ದೊಡ್ಡ ಆಘಾತ ಆದಿತ್ತು ಅಂತ ಹೆದರಿ ನಾವಿಲ್ಲಿ ಬಂದ್ವಿ. ಮದುವೆ ಮಂಟಪಕ್ಕೆ ಬಂದು ಪ್ರದೀಪ್ ಹತ್ರ ಈ ವಿಷಯದ ಬಗ್ಗೆ ಮಾತಾಡೋಣ ಅಂತ ಇದ್ದೆ. ಆದ್ರೆ ಅದು ಆಗ್ಲಿಲ್ಲ. ವಾಸ್ಕಿ ಹೇಳ್ದಾಗೆ ಇಲ್ಲಿ ಎಲ್ಲ ನಡೆಯಿತು. ನೀನ್ ಯಾಕಮ್ಮ ಮಮತಾ ಹತ್ರ ಆ ಥರ ಹೇಳಿ ಕಳಿಸ್ತೀಯಮ್ಮ? ನನ್ನ ತಪ್ಪಾಗಿ ತಿಳ್ಕೊಬೇಡ ಸತ್ಯ. ನೀನ್ ಬಾಳ ಚೆನ್ನಾಗ್ ಆಗ್ಬೇಕು ಅಂತ ನಾನ್ ಮಮತಾ ಹತ್ರ ಆ ಥರ ಹೇಳಿ ಕಳಿಸ್ದೆ. ಆದ್ರೆ ಅದು ಇಷ್ಟು ಭಯಂಕರ ಆಗುತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಸತ್ಯ. ನಾನ್ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಸತ್ಯ, ನಿನ್ನ ಕೊಲೆ ಮಾಡೋದಕ್ಕೆ ಹ್ಯಾಕ್ ಮನಸ್ಸು ಬಂತು? ನೀನ್ ಸತ್ತೋದೆ ಅಂತ ಹೇಳಿದ ತಕ್ಷಣ ನಾನು ಹುಚ್ಚನಾಗ್ಬಿಟ್ಟೆ. ನನ್ನ ತಾಯಿ ತಂಗಿ ನನ್ನನ್ನ ಆಸ್ಪತ್ರೆಗೆ ಸೇರಿಸ್ಬಿಟ್ಟು ಅವರು ಆತ್ಮಹತ್ಯೆ ಮಾಡ್ಕೊಂಡ್ರಮ್ಮ. ಆತ್ಮಹತ್ಯೆ ಮಾಡ್ಕೊಂಡ್ರು. ಸತ್ಯ, ನಮ್ಗೆ ಈಗ ಆಸ್ಪತ್ರೆಗೆ ಸೇರಿಸಿ ಮಾವ. ಸತ್ಯ, ನಾ ಸಾಯಿಲ್ಲ. ನನ್ನ ವಾಸಕ್ಕೆ ಹೇಗಿದ್ರು ಪರವಾಗಿಲ್ಲ. ನಾವಿಬ್ರು ಮಾಡ್ತೀವಿ. ನಾ
ವಾಸುಕಿ ಜೊತೆ ಸಂತೋಷವಾಗಿರ್ತೀನಿ. ನಾವಿಬ್ರು ಸಂತೋಷವಾಗಿರ್ತೀವಿ. ನಮ್ಮನ್ನ ದೂರ ಮಾಡಬೇಡಿ ಪ್ಲೀಸ್. ನಮ್ಮನ್ನ ದೂರ ಮಾಡಬೇಡಿ. ನಮ್ಮನ್ನ ದೂರ ಮಾಡಿ